ಓಕೆ, ಮದುವೆ ಆದ್ಮೇಲೂ ಆ ಹೆಣ್ಮಕ್ಳು ಓದ್ತಾ ಇದ್ರ? ಹಾ ಸರ್, ಅಲ್ಲೇ ನಾವು ಬಿ ಎಡ್ ಹತ್ತಿದೇವ್ ಸರ್. ಹಂಗೆ ಹ್ಮ್ ಅಲ್ಲೇ ಹಚ್ಚಿ ಇದು ಮಾಡಿದೇವ್ ಸರ್. ಅಲ್ಲಿಂದ ನಮ್ಗೊಂದ್ ಸ್ವಲ್ಪ ಇದು ಚಾಲು ಆಯ್ತು ಸರ್. ಬಿ ಎಡ್ಗೆ ಹತ್ತಿದೇವ್ ಸರ್. ಹ್ಮ್ ಅಲ್ಲಿಂದ ಯಾಕಿ ನಮ್ ಜೋಡಿ ಇದು ಬೇರೆದ ಒಂದ್ ಜೋಡಿ ಅಫೇರ್ ಮಾಡ್ಕೊಂಡು ಇದು ಮಾಡ್ಲಕ್ಕ ಒಪ್ಕೊಂಡು ನಮ್ ಬಿಟ್ಟೆ ಹೋದ್ಲು ಸರ್. ಓ, ನಿಮ್ಮ ಮಗನ್ನು ನಿಮ್ಮನ್ನು ಬಿಟ್ಟೆ ಹೋದರು? ಹೋದ್ಲು ಸರ್. ಆ ಹುಡುಗ ಯಾರು? ಅವ ಅಲ್ಲೇ ಬಿ ಎಡ್ದಾಗ ಪರಿಚಯ ಆದ ಸರ್. ಕ್ಲಾಸ್ಮೇಟು? ಹಾ, ಕ್ಲಾಸ್. ಓಹೋ, ಅಂದ್ರೆ ನಿಮ್ಮ ಮಗಂದು ನಿಮ್ದು ಒಂಚೂರು ಭಯ ಭಕ್ತಿ ಇರ್ಲಿಲ್ವಾ ಈಕೆಗೆ? ಇಲ್ಲ, ಏನೂ ಇಲ್ಲ. ಹ್ಞೂ, ಫ್ರೀಯಾಗಿ ಬೆಳೆಸ್ಬಿಟ್ಟಿದ್ರಾ? ಫ್ರೀಯಾಗಿ ಬೆಳೆಸಿದೇವ್ ಸರ್. ಒಳಗಿಂದ ಏನು ನಮ್ಗೇನು ಸಂಬಂಧ ಇದು ಇಲ್ಲ ಸರ್. ಒಳಗೆ ಎಲ್ಲ ಅದು ಆತಕ್ಕೆ ಮಾಡಿದೆವು. ಆಮೇಲೆ ಏನಾಯ್ತು ಮಗನ ಕತೆ? ಏನಿಲ್ಲ ಸರ್, ಅವ್ರಿಗೆ ಇದು ಆಗಿಬಿಡುತ್ತೆ ಸರ್. ಎಂದು ಇದು ಟೆನ್ಷನ್ ಮಾಡ್ಕೊಂಡು ಪ್ಯಾರಲೈಸ್ ಅಟ್ಯಾಕ್ ಆಯ್ತು ಸರ್. 6 months. ಅಯ್ಯೋ ದೇವ. ಹ್ಞೂ ಏನ್ ಮಾಡ್ಕೊಂಡಿರೋದು ಸರ್? ನಾನು PWD ಒಳಗಿದ್ದೆ. ಆಮೇಲೆ ರಿಟೈರ್ಡ್ ಆಗಿದ್ದೀನಿ ಸರ್ 2020ರಲ್ಲಿ. ಸಂತೋಷ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿರೋದು ನೀವು? 1 ವರ್ಷ ಆಯ್ತು ಸರ್. 1 ವರ್ಷ? ಹೌದು ಸರ್. ಆಗ್ಲಿ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಸ್ವಲ್ಪ ಇದೆ ಸರ್. ಊಟ ಮಾಡಿದ್ರಾ? ಇನ್ನೂ ಇಲ್ಲ ಸರ್. ನಿಮ್ದು ಟ್ರೈ ಮಾಡ್ತಾ ಇದೀವಿ. ಅದಕ್ಕೆ ಊಟ ಮಾಡಿಲ್ಲ? ಇಲ್ಲ ಸರ್. ಆಯ್ತು, ಒತ್ತಾರವಾಗಿ ಮಾತಾಡ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಆಯ್ತಾಯ್ತು ಸರ್. ಆಯ್ತು, ಹೇಳಿ ಹೇಳಿ, ಏನ್ ವಿಚಾರ? ಏನಿಲ್ಲ ಸರ್, ನಮ್ದು 2017ರಲ್ಲಿ ನನಗೆ ಒಬ್ಬನೇ ಮಗ ಸರ್. ಅಲ್ಲ, 2017 ಮದುವೆ ಆಯ್ತಾ, ಮಗು ಆಯ್ತಾ? ಇಲ್ಲ ಸರ್, ನನಗೆ ಮಗು ಆಗಿತ್ತು ಬಹಳ ದಿವಸ. 2017ರಲ್ಲಿ ಅವ್ನಿಗೆ ಮ್ಯಾರೇಜ್ ಮಾಡಿದೆ ಸರ್. ನಿಮ್ಮ ಮಗನಿಗೆ? ಹೌದು ಸರ್. ನಿಮಗೆ ಎಷ್ಟು ವರ್ಷ ದಯವಿಟ್ಟು? ನನಗೆ 65 ವರ್ಷ. ಅಯ್ಯೋ, 65 ವರ್ಷ. ಸಂತೋಷ, ಒಳ್ಳೇದಾಗ್ಲಿ. ನಿಮ್ಮ ಮಗನ ಬಗ್ಗೆ ಏನೋ ಹೇಳ್ಬೇಕಿದ್ಯಾ? ಹ್ಞೂ ಸರ್. ಆಯ್ತು. 2017ರಲ್ಲಿ ನಿಮ್ಮ ಮಗನಿಗೆ ಮದುವೆ ಮಾಡಿದ್ರಿ. ಎಷ್ಟು ಜನ ಮಕ್ಕಳು ನನಗೆ? ಒಬ್ಬನೇ ಸರ್. ಒಬ್ಬನೇ ಮಗ? ಒಬ್ಬನೇ ಸರ್. ಹೆಣ್ಣು ಇಲ್ಲ, ಯಾರು ಇಲ್ಲ. ಓಕೆ, ಅಂದ್ರೆ ನೀವು PWD ಅಂದ್ರೆ ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ರಾ? ಇಲ್ಲ ಸರ್, ನಾನು ಅಲ್ಲಿ ಕ್ಲರ್ಕ್ ಇದ್ದೆ ಸರ್. ನಾನು ಕ್ಲರ್ಕ್ ಇದ್ರೆ ಅಂದ್ರೆ ಗೌರ್ಮೆಂಟ್ ಕೆಲಸ? ಹಾ, ಗೌರ್ಮೆಂಟ್ ಕೆಲಸ. ನಿಮ್ಮ ಯಾವ ವಯಸ್ಸಲ್ಲಿ ಕೆಲಸಕ್ಕೆ ಸೇರಿದ್ದು? ನಾನು 84ರಲ್ಲಿ ಸರ್. 84ರಲ್ಲಿ ಸೇರಿದ್ದೀನಿ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು ಇಬ್ಬರೇ ಸರ್. ಒಬ್ಬಕ್ಕೆ ಅಕ್ಕ, ಇಬ್ರು. ಅಂದ್ರೆ ಒಬ್ಬ ಅಕ್ಕ, ತಮ್ಮ, ನೀವು? ಇಲ್ಲ, ಅಣ್ಣ ಸರ್. ಅಣ್ಣ ಅದ. ಒಟ್ಟು 3 ಜನನಾ? ಒಟ್ಟು 3 ಜನ ಸರ್ ನಾವು. ಓಕೆ, ಒಬ್ಬರ ಅಕ್ಕ, ನೀವು ಮಧ್ಯದವರು, ನಿಮ್ಮ ನಂತರ ಒಬ್ಬ ಹುಡುಗ? ಇಲ್ಲ ಸರ್, ನಾನೇ ಲಾಸ್ಟ್. ಓ, ನೀವೇ ಕೊನೆಯವರಾ? ಹೌದು. ಆಯ್ತು. ಆಮೇಲೆ ನಿಮಗೆ ಮದುವೆ ಆಯ್ತು. ನಿಮಗೆ ಇರೋನು ಒಬ್ಬನೇ ಮಗ? ಒಬ್ಬನೇ ಮಗ ಸರ್. 2017ರಲ್ಲಿ ಮದುವೆ ಮಾಡಿದ್ರಿ. ಏನು ಓದಿದ್ರ ಅವರು? ಅವರು BA ಓದಿದಾನೆ ಸರ್. BA ಓದಿ ಇಲ್ಲಿ PWD ಒಳಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದು ಮಾಡಿದ್ರು ಸರ್. ಓ, ನಿಮ್ ಕ್ಷೇತ್ರನೇ? ಹ್ಞೂ ಸರ್, ನಮ್ಮ ಕ್ಷೇತ್ರದೊಳಗೆ. ಕ್ಲರ್ಕು ಅಲ್ಲ, ಅವರು ಕಾಂಟ್ರಾಕ್ಟರ್? ಇಲ್ಲ ಸರ್, ಕ್ಲರ್ಕ್, ಟೈಪಿಸ್ಟ್. ಓಕೆ, ಬಟ್ ಅವ್ರದ್ದು ಗೌರ್ಮೆಂಟ್ ಜಾಬಾ? ಇಲ್ಲ ಸರ್, ಟೆಂಪ್ರರಿ ಇದು ಸರ್. ಅವ್ರು ಅವ್ನು ಡೆಲ್ಲಿ ಸುತ್ತಾರಲ್ಲ. ಓಕೆ, ಬಟ್ ನಿಮ್ದೇನು ಸಲಹೆ ಮೇರೆಗೆ ಅಥವಾ ನಿಮ್ಮ ಮಾರ್ಗದರ್ಶನ ಮೇರೆಗೆ ಅವರು ಅಲ್ಲೇ ಸೇರ್ಕೊಂಡ್ರು? ಹಾ, ಅಲ್ಲೇ ಸ್ವಲ್ಪ ಸಾಹೇಬರು ಎಲ್ಲ ಪರಿಚಯ ಇದ್ರಲ್ಲ ಸರ್ ನಮಗೆ. ಓಕೆ, ಏನೋ ಒಂಚೂರು ಆಯ್ತು. ಆಯ್ತು. ಬಟ್ ನಿಮ್ಮ ಮಗನಿಗೆ 2017ರಲ್ಲಿ ಮದುವೆ ಮಾಡಿದಾಗ ಮಗನ ವಯಸ್ಸು ಎಷ್ಟು? ಅವಾಗ ಒಂದು 27 ಸರ್. 27. ಹ್ಞೂ. ಆಯ್ತು, ಈಗ ಹೇಳಿ ಏನಾಯ್ತು? ಆಮೇಲೆ ಮದುವೆ ಮಾಡ್ಕೊಂಡೆ ಸರ್. ಆ ಹುಡುಗಿನೂ ನಮ್ದು ಸಂಬಂಧಿಕರೊಳಗೆ ಸರ್. ನಮ್ಮ ಮಿಸಸ್ನ ಅಣ್ಣನ ಮಗಳೇ ಸರ್. ಓಕೆ, ಅಷ್ಟೊತ್ತಿಗಾಲೇ ನಿಮ್ಮ ಮಗನಿಗೆ ಅಂದ್ರೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಿದ್ರು ಇಲ್ಲಿ ನಿಮ್ಮ? ಮಾಡ್ತಿದ್ರು ಸರ್, ಮಾಡಿ. ಓಕೆ, ನಿಮ್ಮ ಸಂಬಂಧಿಕರಲ್ಲಿ ಒಂದು ಹೆಣ್ಮಗಳು ನೋಡಿದ್ರಿ? ಹ್ಞೂ ಸರ್, ನೋಡಿದೀವಿ. ಅಲ್ಲೇ ನಮ್ಮಲ್ಲೇ ತಂದು ಅವ್ರಿಗೆ ಶಾಲೆ ಇದೆಲ್ಲ ಕಲಿಸ್ತೇವೆ ಸರ್, ಸ್ಕೂಲ್ ಅದೆಲ್ಲ. ಮತ್ತೆ ಅವ್ರಿಗೆ ಎಷ್ಟು ವರ್ಷ ಇತ್ತು ನೀವು ನೋಡಿದಾಗ? ಅವ್ರಿಗೆ 22 ಇದ್ದಿರ್ಬೇಕು ಸರ್ ಅವ್ರಿಗೆ. ಓಕೆ, ಮದುವೆ ಆದ್ಮೇಲೂ ನಾವು ಓದಿಸ್ತೀವಿ ಅಂತ ಮಾತು ಕೊಟ್ಟು ಅಥವಾ ಭರವಸೆ ಕೊಟ್ಟು? ಇಲ್ಲ ಸರ್, ಪೈಲೆ ಹಿಡಿದು ನಮ್ಮಲ್ಲೇ ಇದ್ರು ಸರ್. ಆಕಿ ಏನಪ್ಪ? ನಮ್ಮಲ್ಲೇ ಇದ್ರು ಸರ್. ಅವರು ಇಲ್ಲೇ ತಂದು ನಾವು ಇಟ್ಕೊಂಡಿದ್ದೇವೆ ಸರ್ ಆ ಹುಡುಗಿಗೆ. ನಿಮ್ಮನೆಲ್ಲ? ಹೌದು ಸರ್. ಏನಕ್ಕೆ? ಇಲ್ಲೇ ಕಲಿಲಿಕ್ಕಂತ ಇಟ್ಕೊಂಡಿವಿ ಸರ್. ಅವ್ರ ಹಳ್ಳಿಯಲ್ಲೇ ಇದ್ದಿತ್ತಿಲ್ಲ ಸರ್ ಎಜುಕೇಶನ್. ಇಲ್ಲ, ಅವ್ರು ಯಾವ ವಯಸ್ಸಲ್ಲಿ ನಿಮ್ಮ ಮನೆಗೆ ಬಂದಿದ್ದ ಹೆಣ್ಮಕ್ಳು? ಅವರು 20ನೇ ವಯಸ್ಸಿಗೇನು ಬಂದಾರ ನೋಡಿ ಸರ್. ಮದುವೆಗೆ ಮುಂಚೆ ಒಂದ್ 3 ವರ್ಷ ನಿಮ್ಮ ಮನೇಲಿ ಇದ್ರ ಅವರು? 3 ವರ್ಷ. ಓಕೆ, ಬಟ್ ಆಗ್ಲೇ ಮದುವೆ ಮಾತುಕತೆ ಆಗಿದ್ದ ಅಥವಾ ಮದುವೆ ಮಾತುಕತೆ ಆಗಿದ್ರಿಂದಲೇ ತಂದ್ ಮನೇಲಿ ಇಟ್ಕೊಂಡಿದ್ದ? ಇಲ್ಲ ಸರ್, ಆಮೇಲೆ ಆಯ್ತು ಸರ್.
ಓಕೆ, ಮನೇಲಿ ಇಟ್ಕೊಂಡಿದ್ದು ಜಸ್ಟ್ ಸಹಾಯದ ಅಥವಾ ಹೌದು ಭವಿಷ್ಯತ್ವದ ಸರ್. ದೃಷ್ಟಿಯಿಂದ. ಹೌದು ಸರ್. ಬಟ್ ಆಮೇಲೆ ಇದೇ ಹುಡುಗಿನ ಮಗನಿಗೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ರ? ಹೌದು ಸರ್. ಹೌದು ಸರ್. ಆಯ್ತು ಆಯ್ತು. ಮಾಡ್ಕೊಂಡೇವಿ ಸರ್. ಅದು 2017ರಲ್ಲಿ ಮಾಡ್ಕೊಂಡೇವಿ. 2021ರಲ್ಲಿ ನಮ್ಮ ಮಿಸ್ಸಸ್ ತೀರ್ಕೊಂಡ್ರು ಸರ್. ಓ, ಏನಾಯ್ತು? ಅವ್ರಿಗೆ ಕರೋನಾ ಆಯ್ತು ಸರ್. ಓಹೋ, ಅಂದ್ರೆ ಮೊದಲನೇ ಅಂದ್ರೆ ಕಾಲಿಟ್ಟ ಸಮಯದಲ್ಲೇ ನಿಮ್ಮ ಶ್ರೀಮತಿಯವರು ಅದಕ್ಕೆ ತೊಂದರೆ ಆಯ್ತು. ಓಕೆ ಓಕೆ ಓಕೆ. ತೀರ್ಕೊಂಡ್ರು. ಇನ್ನು ಲಾಕ್ಡೌನ್ ಆಗಿತ್ತು ಅವಾಗ? ಆಗಿತ್ತಲ್ಲ ಸರ್, ಲಾಕ್ಡೌನ್ ಇತ್ತು. ಸೆಕೆಂಡ್ ಟೈಮ್ ಆದಾಗ ಸರ್ ಇದು. ಓ, ಸೆಕೆಂಡ್ ಟೈಮ್ ಲಾಕ್ಡೌನ್ ಆದಾಗ್ಲಾ? ಹೌದು. ಆಯ್ತು. ಆಮೇಲೆ ಅಲ್ಲೇ ತಂದು ಇಟ್ಕೊಂಡಿವಿ ಸರ್. ಅಲ್ಲಿ ಮತ್ತೆ B.Ed ಹಚ್ಚಿದೇವ್ ಸರ್ ಆಕಿಗೆ. ಇನ್ ಕೇಳಿಸ್ಲಿಲ್ಲ. B.Ed ಸರ್, B.Ed. ಓಕೆ, ಹುಡುಗಿದು ಅಂದ್ರೆ ತಾಯಿ ತೀರೋದು ಸಮಯದಲ್ಲಿ ನಿಮ್ಮ ಮಗನಿಗೆ ಇನ್ನೂ ಮದುವೆ ಆಗಿರ್ಲಿಲ್ಲ? ಆಗಿತ್ತು ಸರ್. ಮದುವೆ ಆಗಿತ್ತು ಸರ್. 2021ರಲ್ಲಿ ಅವ್ರು ತೀರ್ಕೊಂಡಿದ್ರು ಸರ್. 2017ರಲ್ಲಿ. ಓಕೆ, ಮದುವೆ ಆದ್ಮೇಲೂ ಆ ಹೆಣ್ಮಕ್ಳು ಓದ್ತಾ ಇದ್ರ? ಹಾ ಸರ್, ಅಲ್ಲೇ ನಾವು B.Ed ಹಚ್ಚಿದೇವ್ ಸರ್. ಹಂಗೆ ಅಲ್ಲೇ ಹಚ್ಚಿ ಇದು ಮಾಡಿದೇವ್ ಸರ್. ಅಲ್ಲಿಂದ ನಮ್ಗೊಂದ್ ಸ್ವಲ್ಪ ಇದು ಚಾಲು ಆಯ್ತು ಸರ್. B.Edಗೆ ಹಚ್ಚಿದೇವ್ ಸರ್. ಅಲ್ಲಿಂದ ಆಕಿ ನಮ್ ಜೋಡಿ ಇದು ಬೇರೆದ ಒಂದ್ ಜೋಡಿ ಅಫೇರ್ ಮಾಡ್ಕೊಂಡು ಇದು ಮಾಡ್ಲಕ್ಕ. ನಿಮ್ಗೆ ಹೆಂಗ್ ಗೊತ್ತದು? ಹಿಂದಿಗಡೆ ಗುರ್ತಾಯ್ತು ಸರ್. ನಮ್ಗೆ ಮುಂದೆ 4-5 ವರ್ಷ ಆದ ಬಳಕ ಗುರ್ತಾಯ್ತು. ಓಕೆ, ಈಗ 2017ರಲ್ಲಿ ಮದುವೆ ಆಯಿತು. ಬಟ್ ನಿಮ್ಮ ಶ್ರೀಮತಿಯವರು ತೀರು ಹೋದ ಸಮಯದವರೆಗೂ ಈಕೆ ಸರಿಯಾಗೇ ಇದ್ರು? ಹಾ, ಇದ್ರು ಸರ್. ಓಕೆ, ಅದಾದ್ಮೇಲೆ ನೀವು B.Edಗೆ ಸೇರಿಸಿದ್ದ ನೀವು? ಹಾ, B.Edಗೆ ಸೇರಿಸಿ. ಓಕೆ, ಅಲ್ಲಿ ಹೋದ್ಮೇಲೆ ಯಾರ್ದು ಪರಪುರುಷಂದ ಅಥವಾ ಯಾವ್ದೋ ಹುಡುಗನ್ ಬೇರೆ ಸಹವಾಸ ಆಯ್ತು ಅಂತನಾ? ಹೌದು ಸರ್, ಹೌದು. ನಿಮಗೆ ಅಫಿಷಿಯಲಿ ಅಥವಾ ನಿಮಗೆ ಅದು ಹೌದು ಅದು ನಿಖರ ಇದು ಸತ್ಯ ಅಂತ ನಿಮ್ಗೆ ಹೆಂಗ್ ಗೊತ್ತದು? ಆಮೇಲೆ ಗುರ್ತಾಯ್ತು ಸರ್. ಇದು ಲಾಸ್ಟ್ ನಮಗೆ ಈಗ ಒಂದು 1 year ಹಿಂದೆ ಗುರ್ತಾಯ್ತು ಸರ್. 1 year. ಹೆಂಗ್ ಗೊತ್ತಾಯ್ತು? ಅದೇ ನಾ ಒಟ್ಟು ಅಲ್ಲ ನಾ ಹೋಗ್ತೀನಿ ಅಂದ್ರೆ ಆಕೆನೇ ಧೈರ್ಯವಾಗಿ ಹೇಳ್ತಾ ಇರೋದಾ? ಹೌದು ಸರ್. ಅಂದ್ರೆ ನಿಮ್ ಮಗ ಬೇಡ, ನನಗೆ ಬೇರೆಯವನು ಬೇಕು ಅಂತಲ್ಲ? ಅಂದ್ರೆ ನಿಮ್ ಮಗ ಬೇಡ ಅಂತಲ್ಲ? ಬೇಡ ತಂದಿಲ್ಲ ಸರ್. ಅವ ಇರ್ಲತ್ತೆ ತಂದಿಲ್ಲ ಸರ್. ಅವ ಇಟ್ಟೆಲ್ಲ ಆದ್ರ ಮೇರಿ 4-5 ಮಂದಿ ಬಂದು ಇದು ಮಾಡಿ ವ್ಯವಹಾರ ಮಾಡಿದ್ರು ಸರ್. ಅಲ್ಲ, ಈಗ ನನ್ನ ಮಾತು ಕೇಳಿಸ್ಕೊಳ್ಳಿ. ಈಗ B.Edಗೆ ಹೋದಾಗ ಅಲ್ಲಿ ಬೇರೆ ಯಾವ್ದು ಸಹವಾಸ ಆಯ್ತು ಅಂತ ನೀವು ಹೇಳಿದ್ರಲ್ವಾ? ಹೌದು ಸರ್. ಸೊ ಅದಾದ್ಮೇಲೆ ಆ ವಿಚಾರವನ್ನ ಆ ಹೆಣ್ಮಗ್ಳೇ ನಿಮಗ್ ತಿಳಿಸಿದ್ರ? 2 ವರ್ಷದ ನಂತರ ನಮಗ್ ಗುರ್ತಾಯ್ತು ಸರ್. ಓಕೆ, ನಿಮಗ್ ಗೊತ್ತಾಯ್ತು, ನೀವು ಕೇಳಿದ್ಮೇಲೆ ಆಕೆ ಒಪ್ಕೊಂಡ್ಲು? ಹಾ, ಒಪ್ಕೊಂಡು ನಮ್ ಬಿಟ್ಟೆ ಹೋದ್ಲು ಸರ್. ಓ, ನಿಮ್ಮ ಮಗನ್ನು ನಿಮ್ಮನ್ನು ಬಿಟ್ಟೆ ಹೋದ್ರು? ಹೋದ್ಲು ಸರ್. ಆ ಹುಡುಗ ಯಾರು? ಅವ ಅಲ್ಲೇ B.Edದಾಗ ಪರಿಚಯ ಆದ ಸರ್. ಕ್ಲಾಸ್ಮೇಟು? ಹಾ, ಕ್ಲಾಸ್. ಓಹೋ, ಅಂದ್ರೆ ನಿಮ್ಮ ಮಗಂದು ನಿಮ್ದು ಒಂಚೂರು ಭಯ ಭಕ್ತಿ ಇರ್ಲಿಲ್ವಾ ಈಕೆಗೆ? ಇಲ್ಲ, ಏನೂ ಇಲ್ಲ. ಫ್ರೀಯಾಗಿ ಬೆಳೆಸ್ಬಿಟ್ಟಿದ್ರಾ? ಫ್ರೀಯಾಗಿ ಬೆಳೆಸಿದೇವ್ ಸರ್. ಒಳಗಿಂದ ಏನು ನಮ್ಗೇನು ಸಂಬಂಧ ಇದು ಇಲ್ಲ ಸರ್. ಒಳಗೆ ಎಲ್ಲ ಅದು ಆತ ಮಾಡಿದೆವು. ಮಗು ಆಗಿತ್ತ? ಇಲ್ಲ ಸರ್, ಇಲ್ಲ. ಮದುವೆ ಆಗಿ 3-4 ವರ್ಷ ಆಗಿತ್ತು, ಯಾಕಾಗಿಲ್ಲ? ಆಗಿಲ್ಲ. ಅಂದ್ರೆ ಅವ್ರದ್ದೇನೋ ಒಪ್ಪಂದನ ಅಥವಾ ಎಲ್ಲ ಸಮಸ್ಯೆ ಇತ್ತ? ಏನ್ ಸಮಸ್ಯೆ ಇರ್ಲಿಲ್ಲ ಸರ್. ಅವರೇ ಇದಕ್ ಬೀಳೋಣ ಅದು ಬೇರೆ ಬೇರೆ ಗುಳಿಗೆ ಅವಳು ಇವು ತಗೊಂಡು ಇದು ಮಾಡ್ತಿದ್ಲು ಸರ್. ಇವೆಲ್ಲ ಗುರ್ತಾಗ್ತಿಲ್ಲ ಸರ್. ಸೊಸೈಟಿ ಇಂಥದ್ದೇನು ಆದ್ಮೇಲೆ ಗೊತ್ತಾದ ಮೇಲೆ ಸ್ವಲ್ಪ ಎಲ್ಲರನ್ನು ದೊಡ್ಡವ್ರನ್ನ ಕೂರಿಸಿ ಮಾತಾಡೋ ಪ್ರಯತ್ನ ಮಾಡಿದ್ರ? ಮಾತಾಡ್ಸಿದೇವ್ ಸರ್, ಮಾತಾಡ್ಸಿದೇವ್. ಆಮೇಲೆ ಇಷ್ಟೆಲ್ಲ ಗುರ್ತಾಯ್ತು. ಅವ್ರು ನಮಗೆ ಇದು ಮಾಡಿ ಕಳ್ಸಿದ್ರು ಸರ್ ನಮ್ಮ ಮನೆಗೆ. ನಮ್ಮ ಮನೆಗೆ ಕಳ್ಸಿದ್ರು ಸರ್. 4-5 ಮಂದಿ ಕೂಡ್ಸಿ ಇದು ಮಾಡಿದ್ರು. ನಿಮ್ ಮನೆಗೆ ಕಳ್ಸಿದ್ರು ಅಂದ್ರೆ ಅವ್ರ ತವ್ರ ಮನೆಗೆ ಹೋಗಿದ್ರ? ಅವ್ರಕ್ಕೆ ಅಲ್ಲೇ ಹೋಗ್ಬಿಟ್ಲು ಸರ್. ನಾವಲ್ಲ ಅಂತ ಹೇಳಿ ಹೋಗ್ಬಿಟ್ಲ್ರಿ ಸರ್. ತವ್ರ ಮನೆಗೆ ಹೋದ್ರ ಅಥವಾ ಆ ಹುಡುಗನ್ ಜೊತೆ ಹೋದ್ರ? ಹುಡುಗನ್ ಜೊತೆನೆ ಇದ್ದಿಲ್ಲ ಸರ್. ಆಮೇಲೆ ತವ್ರ ಮನೆಗೆ ಕರ್ಕೊಂಡು ಹೋದ್ರು ಸರ್ ಅವ್ರು. ಆ ಹುಡುಗನಿಗೆ ಮದುವೆ ಆಗಿರ್ಲಿಲ್ಲ? ಇನ್ನೂ ಇಲ್ಲ ಸರ್. ಆಮೇಲೆ ಪಂಚಾಯತಿ ಎಲ್ಲ ಮಾಡಿ ಮತ್ತೆ ನಿಮ್ ಮನೆಗೆ ತಂದು ಬಿಟ್ರು? ಹಾ, ತಂದ್ ಬಿಟ್ರಿ ಸರ್. ತಂದ್ ಬಿಡೋಣ ಮತ್ತೆ ಅದೇ ಮಾಡ್ಲಕ್ಕ ನಾ ಒಟ್ಟು ಇರಂಗಿಲ್ಲ, ನನಗೆ ಇಲ್ಲಿ ಆಗಂಗಿಲ್ಲ, ನಾ ಹೋಗ್ತೀನಿ ಅಂತ ಹೇಳಿ ಮಾಡಿ. ನಿಮ್ ಮಗನಲ್ಲಿ ಏನ್ ಸಮಸ್ಯೆ ಇತ್ತು ಅಥವಾ ಅವರು ನಿಮ್ ಮಗ ಬೇಡ ಅನ್ನೋದಕ್ಕೆ ಏನ್ ಕಾರಣ ಕೊಡ್ತಾ ಇದ್ರು? ಏನ್ ಕಾರಣ ಏನೂ ಇಲ್ಲ ಸರ್. ಕಾರಣ ಅಲ್ಲಕ್ಕೇನು ಏನೇನು ಯಾವ ಚಟನೂ ಇಲ್ಲ, ಏನಿಲ್ಲ, ಏನೂ ಇಲ್ಲ ಸರ್. ಬಟ್ ಬೇರೆಯವ್ರ ಮೇಲಿನ ಮೋಹವೇ ಕಾರಣ? ಹಾ. ಮಗ ಏನಂದ ಕಡೆಗೆ? ಮತ್ತೇನ್ ಮಾಡೋದು ಸರ್, ಡೈವರ್ಸ್ ಕೊಟ್ಟು ಹೋದಲ್ರಿ. ಓ, ಡೈವರ್ಸ್ ಕೊಟ್ಟೆ ಹೋದ್ರಾ? ಹಾ.
ಪಾಪಿಗಳು ಎಂತೆಂಥ ಕೆಲಸ ಮಾಡ್ತಾರೆ ನೋಡಿ. ಆಮೇಲೆ ಏನಾಯ್ತು ಮಗನ ಕತೆ? ಏನಿಲ್ಲ ಸರ್, ಅವ್ರಿಗೆ ಇದು ಆಗಿಬಿಡುತ್ತೆ ಸರ್, ಎಂದು ಇದು ಟೆನ್ಷನ್ ಮಾಡ್ಕೊಂಡು ಪ್ಯಾರಲೈಸ್ ಅಟ್ಯಾಕ್ ಆಯ್ತು ಸರ್ 6 months. ಅಯ್ಯೋ ದೇವ. ಅಂದ್ರೆ ಈ ಈ ಯೋಚನೆಯಲ್ಲಿ ಟೆನ್ಷನ್ ಅಲ್ಲಿ ಟೆನ್ಷನ್ ಸರ್ ಪ್ಯಾರಲೈಸ್ ಅಟ್ಯಾಕ್. ಅರ್ಥಾತ್ ಲಕ್ವಾ ಅಂತಾರಲ್ಲ, ಲಕ್ವಾ. ಯಾವ ಯಾವ ಭಾಗಕ್ಕೆ? ಬಲಭಾಗ, ಕೈ. ರೈಟ್. ಓಕೆ, ಅಂದ್ರೆ ಕೈ ಬಲಗೈ ಬಲಗಾಲು. ಹಾಸ್ಪಿಟಲ್ ಒಂದು 3 ತಿಂಗಳಿದ್ದೇವೆ ಸರ್. ಆಮೇಲೆ ಹೊರಗಿಂದ ಹೋಗೋಡಿ ಕಡೆ ಅಲ್ಲಿ ಎಷ್ಟು ಇಲ್ಲಿ ತೋರ್ಸಲ್ ಹತ್ತೀವಿ. ಈಗ ಆಕೆ ಸೊಸೆ ಆ ರೀತಿ ಮಾಡಿ ಆ ಕಡೆ ಹೋದ ಮೇಲೆ ಮಗ ಅದಾದ 1 ವರ್ಷ 2 ವರ್ಷ ಚೆನ್ನಾಗೇ ಇದ್ರು. ಚೆನ್ನಾಗಿದ್ರು ಸರ್. ಮುಂದೆ ಹೋದ ಬಳಕ ಈ ಬಟ್ಟ ಬಂದೇ ಇಲ್ಲ ಸರ್ ನಮ್ಮ ಹತ್ರ. ಈಗ ಆಯ್ತು ಡೈವರ್ಸ್ ತಗೊಂಡು ಹೋದ್ಮೇಲೆ ಎಷ್ಟು ದಿನ ತನಕ ಎಷ್ಟು ದಿನ ಆದ್ಮೇಲೆ ಹಿಂಗಾಯ್ತು? 1 ವರ್ಷದ ಮೇಲೆ ಆಯ್ತು ಸರ್. ಓಕೆ, ಬಟ್ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರೋದು 6 ತಿಂಗಳ ಹಿಂದೆ. 6 ತಿಂಗಳ ಹಿಂದೆ. ತುಂಬಾ ಯೋಚನೆಯಲ್ಲಿ ಇರ್ತಿದ್ರಾ ಅದ್ರಲ್ಲಿ? ಹೌದು ಸರ್, ಮತ್ತೇನ್ ಮಾಡಿಸ್ತು ಹಿಂಗೆಲ್ಲ ಎಷ್ಟೆಲ್ಲ ಹೆಲ್ಪ್ ಮಾಡಿ ನಮಗೆ ಎಲ್ಲ ಇದು ಮಾಡ್ಕೊಂಡು ಇದು ಮಾಡಿದ್ರು. ಮತ್ತೆ ಆಸ್ತಿ ಗೀಸ್ತಿ ಏನಾದ್ರು ತಗೊಂಡು ಹೋದ್ರ? ಇಲ್ಲ ಸರ್, ಇಲ್ಲ. ಅದೇನು ಬೇಡ, ನಾನು ಬಿಟ್ಬಿಟ್ರೆ ಸಾಕು? ಇಲ್ಲ ಸರ್, ನಮ್ ಕಡೆ ಏನು ಅಷ್ಟೇನು ಇಲ್ಲ ಸರ್, ನಮಗ್ ಬರೇ ನೌಕರಿ ಮ್ಯಾಗ ಜೀವನ. ಓಕೆ, ಅಂದ್ರೆ ಏನು ಕೂಡ ಜೀವನೋಪಾಯಕ್ಕೂ ಏನು ಕೇಳಲಿಲ್ಲ ಅಂತ? ಏನು ಕೇಳಿಲ್ಲ ಸರ್. ಅವ್ರ ದೃಷ್ಟಿಯಲ್ಲಿ ನೀವೆಲ್ಲ ಬಿಟ್ರೆ ಸಾಕಿತ್ತು? ಸರ್, ಬಿಟ್ರೆ ಸಾಕಾಗಿತ್ತು. ಬಿಟ್ಬಿಟ್ರಿ ಹೋದ್ರು. ಅದಾದ್ಮೇಲೆ ನೀವು ಮತ್ತೆ ನಿಮ್ ಶ್ರೀಮತಿ ಅವರು ಇಲ್ಲ ಅಡಿಗೆ ಎಲ್ಲ ನೀವೇ ಮಾಡ್ಕೊಳ್ತಿದ್ರಾ? ಇಲ್ಲ ಸರ್, ಎಲ್ಲ ಹೊರಗಡೆನೆ ಕೊಂಡು ತರೋದು. ಅಯ್ಯೋ, ಮಾಡಕ್ಕೂ ಬರುವುದಿಲ್ಲ. ಹೊರಗಡೆನೆ ತಿನ್ನೋದು, ಹೊರಗಡೆನೆ ಇದು ಮಾಡೋದು. ಬಿಡಿಯಾ, ಇನ್ನೊಂದು ಮದುವೆ ಮಾಡೋಣ ಅಂತ ಒಂಚೂರು ಧೈರ್ಯ ಹೇಳ್ಬೇಕಿತ್ತಲ್ಲ ಮಗನಿಗೆ. ಹೇಳಿದ್ವಿ ಸರ್, ಎಲ್ಲ ಹೇಳಿದ್ವಿ ಅವ್ರಿಗೆ, ಎಲ್ಲ ಕೇಳಿದ್ವಿ, ಎಲ್ಲ ಹೇಳಿದೀವಿ ಸರ್. ನೋಡಿ, ನಿಜವಾದ ಪ್ರೀತಿ ಇತ್ತಲ್ಲ ಅದು ಈ ತರ ಮಾಡಿಬಿಡುತ್ತೆ. ಹೌದು ಸರ್, ಕಳ್ಳ ಪ್ರೀತಿ ಆದ್ರೂ ಈತನದ್ದು ನಿಜವಾದ ಪ್ರೀತಿ ಅಲ್ವೇ? ಹಂಗಿದ್ದಿದ್ರೆ ಆಕೆ ಇದ್ದಾಗ್ಲೇ ಈತನೇ ಬೇರೆ ಸಂಬಂಧ ನೋಡ್ಕೊಳ್ಬೋದಿತ್ತಲ್ಲ ಮತ್ತೆ. ಸರ್, ಮತ್ತೆ ಅದನ್ನು ಮಾಡಲಿಲ್ಲ ಸರ್. ಅದ್ ಮಾಡ್ಬೇಕು ಅಂತ ಅಲ್ಲ, ಕಳ್ಳ ಪ್ರೀತಿ ಆಗಿದ್ರೆ ಹಂಗ್ ಮಾಡೋನು. ನಿಜವಾದ ಪ್ರೀತಿ ಇದ್ದಿದ್ರಿಂದ ನಂಬಿಕೆ ಇಟ್ಟು ಕಾಲೇಜಿಗೆ ಕಳಿಸ್ದ ಅಷ್ಟೇ. ಇದು ಮಾಡಿದ್ರು ನೋಡಿ, ಇಂಥವೆಲ್ಲ ಈಗ ಯಾರೋ ಇಂಥ ಹೆಣ್ಮಕ್ಳು ಹಿಂಗೆ ಮದುವೆ ಆದ ಮೇಲೂ ಇವತ್ತು ಓದಿಸ್ಲಿಕ್ಕೆ ಹಿಂದೆ ಮುಂದೆ ಮದುವೆಗೆ ಮುಂಚೆ ತವ್ರ ಮನೇಲಿದ್ದಾಗಲೇ ಅಯ್ಯೋ ಎಲ್ಲಿ ನಮ್ಮ ಮಾನ ಮರ್ಯಾದೆ ತೆಗೆದು ಬಿಡ್ತಾಳೋ ಅಂತ ಊರಿನಲ್ಲಿ ಯಾವುದೋ ಒಂದು ಹೆಣ್ಮಗಳು ಆ ರೀತಿ ಕಾಲೇಜ್ಗೆ ಹೋಗಿ ಎಡವಟ್ಟು ಮಾಡ್ಕೊಂಡಿರೋದ್ರಿಂದ ಎಷ್ಟೋ ಹೆಣ್ಮಕ್ಳನ್ನ ಕಾಲೇಜ್ ಮೆಟ್ಲು ಕೂಡ ಹತ್ಸಲ್ಲ, ಯಾಕಂದ್ರೆ ನಮ್ಮ ಮರ್ಯಾದೆ ತೆಗೆದು ಬಿಡ್ತಾಳೆ ಅಂತ. ಅಂಥದ್ರಲ್ಲಿ ಮದುವೆ ಆದಮೇಲೂ ನಂಬಿಕೆ ಇಟ್ಟು ಕಾಲೇಜಿಗೆ ಕಳಿಸಿದಾಗ ಇವ್ರು ಈ ಥರ ಮಾಡಿದ್ರೆ ಇನ್ನೂ ಎಷ್ಟೋ ಪ್ರಾಮಾಣಿಕ ಹೆಣ್ಮಕ್ಳಿರ್ತಾರೆ. ಇಂಥವ್ರು ಉದಾಹರಣೆ ಇರೋದ್ರಿಂದ ಅವ್ರನ್ನೂ ಕೂಡ ಅನುಮಾನದ ದೃಷ್ಟಿಯಲ್ಲೇ ನೋಡಬೇಕಾಗುತ್ತೆ. ಇವಳು ಎಲ್ಲಿ ಹೋಗಿ ಇನ್ಯಾವನ್ನು ಹುಡ್ಕೊಂಡು ಹೋಗ್ಬಿಡ್ತಾಳೋ ಅಂತ. ಬಟ್ ನಿಮ್ಗೆ ಅಲ್ಲೆಲ್ಲೋ ಅನಿಸ್ಲಿಲ್ವ? ಅಂದ್ರೆ ಸುಮ್ಮನೆ ಕೇಳ್ತೀನಿ, ಅಂದ್ರೆ ಬೇಡ ಮಗನೇ ಯಾಕೆ ಕಳಿಸ್ತೀಯ, ಬೇಡ ಇನ್ನೇನು ಓದಿ ಏನು ಮಾಡಬೇಕಿದೆ, ಆಯಿತು ಈಗ ಮನೇಲಿ ಇರಲಿ, ಇಬ್ಬರು ಜೊತೆಗೆ ಚೆನ್ನಾಗಿರಿ, ನೀನು ಕೆಲಸ ಮಾಡ್ಕೊಂಡು ಬಾ, ಅವಳು ಮನೆ ನೋಡ್ಕೊಳ್ಳಿ, ಓದೆಲ್ಲ ಯಾಕಮ್ಮ ಕಾಲ ಸರಿ ಇಲ್ಲ ಬೇಡ ಅಂತ ನೀವೆಲ್ಲ ಒಂದು ಮಾತು ಹೇಳಲಿಲ್ವ? ಅಂದ್ರೆ ಸುಮ್ಮನೆ ಹೇಳಿಲ್ಲ ಸರ್ ನಾವು. ಅಂದ್ರೆ ನೀವು ಹೇಳಿದ್ರಿ? ಹೇಳಿದ್ವಿ ಸರ್, ಅದೇನು ಕೇಳಿಲ್ಲ. ಆಮೇಲೆ ಅಲ್ಲೇ ನೌಕರಿನೂ ಹತ್ತಾರ, ಅಲ್ಲೇ ಪ್ರೈವೇಟ್ ಸ್ಕೂಲ್ದಾಗ ಹೋಗ್ತಿದ್ರು. ಓಹೋ, ಓದಬೇಕಾದ್ರೆ ಹಿಂಗಾಯ್ತಾ, ನೌಕರಿಗೆ ಹೋಗ್ಬೇಕಾದ್ರೆ ಹಿಂಗಾಯ್ತಾ? ನೌಕರಿಗೆ ಹೋಗ್ಬೇಕಾಯ್ತು ಸರ್ ಇಷ್ಟೆಲ್ಲ. ಬಟ್ ಓದ್ಬೇಕಾದಿಗ್ಲಿಂದಲೇ ಶುರು ಓದ್ಬೇಕ ಜೀವನದಲ್ಲಿ ಚಾಲೂ ಆಗ್ಬಿಡ್ತಾರ. ಇದು ಜೋರಾದದ್ದು ನೌಕರಿಗೆ ಹೋದ್ಮೇಲೆ, ನೌಕರಿ ಬಂದ ಅಂದ್ರೆ 4 ಕಾಸು ನೋಡೋಕ್ ಶುರುವಾದ್ಮೇಲೆ ಒಂಚೂರು ಸಂಬಳ ಬರ್ತಿತ್ತಾ? ಸಂಬಳ ಬರ್ತಿತ್ತು ಸರ್, 10,000 ರೂಪೀಸ್ ಕೊಡ್ತೀವಿ. ಅದಾದ್ಮೇಲೆ ಸ್ವಲ್ಪ ಚಿಗುರಿಕೊಂಡ್ರು ಅಂತ. ನಮಗೂ ನೆಗ್ಲೆಕ್ಟೇ ಮಾಡಬಿಟ್ರು. ನೋಡಿ, ಇವನ್ನೆಲ್ಲ ನೀವು ಹಿರಿಯರಾಗಿ ನೋಡ್ಬೇಕಾದ ಕರ್ಮ ಇದು. ಮಗನ ಈ ಸ್ಥಿತಿ ನೋಡಿ, ಹೆಂಡತಿ ಬಿಟ್ಟು ಹೋಗಿದ್ದು ಇದೆಲ್ಲ ಒಂದು ಕಡೆ ಆಯ್ತು. ಲೋಕದಲ್ಲಿ ಇಂಥವೆಲ್ಲ ದಿವಸ ನಡೀತಾನೆ ಇದ್ದಾವೆ, ಈ ಕಾಲ ಹಂಗಾಗ್ಬಿಟ್ಟಿದೆ, ಅದನ್ನು ಸಹಿಸ್ಬೋದು. ಬಟ್ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿ ಈ ಸ್ಥಿತಿಲಿ ಮಗನ್ ನೋಡೋದಿದೆಯಲ್ಲ ಒಬ್ಬ ತಂದೆಗೆ, ಅದಕ್ಕಿಂತ ದೊಡ್ಡ ದುಃಖ ಇನ್ನೇನಿದೆ? ಏನು ಇಲ್ಲ ಪಾಪ. ಬಟ್ ಈಗ ಅಲ್ಲಿ ಚಿಕಿತ್ಸೆ ಎಲ್ಲಿ ಕೊಡಿಸ್ತಾ ಇದ್ದೀರಾ ಅಥವಾ? ಕೊಡಿಸ್ತಿದ್ದೇವೆ ಸರ್, ಆಯುರ್ವೇದಿಕ್ನು ಕೊಡಿಸಿದ್ದೇವೆ ಸರ್. ಆಮೇಲೆ
ಇದನ್ನು ಅಲ್ಲಿ ಹಾಸ್ಪಿಟಲ್ ಅಲ್ಲೂ ಅಡ್ಮಿಟ್ ಇದೆ ಸರ್. ಓಕೆ, ಕೆಲಸ ಈಗಿಲ್ಲ? ಈಗಿಲ್ಲ ಸರ್. ಓಕೆ, ನೀವು ರಿಟೈರ್ಡ್ ಆಯ್ತಾ ನಿಮ್ಮದು? ರಿಟೈರ್ಡ್ ಆಗಿನಿ. ಅಂದ್ರೆ ಒಂಚೂರು ಪೆನ್ಷನ್ ಬರುತ್ತೆ, ಅದರಲ್ಲಿ ಜೀವನ ನಡೀತಾ ಇದೆಯಾ? ಪೆನ್ಷನ್ ಬರ್ತದೆ ಸರ್, ಅದರಲ್ಲಿ ಜೀವನ ಮಾಡಕತ್ತೀವಿ ಸರ್. ಮಗನಿಗೀಗ ಈ ಕ್ಷಣ ಅವ್ರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ಅವ್ರು ಆಸ್ಪತ್ರೆಯಲ್ಲಿ ಇದ್ದಾರಾ ಸರ್? ಮಗ ಈ ಕ್ಷಣ ಅಂದ್ರೆ ಈಗ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ಮನೇಲಿದ್ದಾರಾ ಆಸ್ಪತ್ರೆಯಲ್ಲಿ ಇದ್ದಾರಾ? ಇಲ್ಲೇ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ. ಈಗ ಅಂದ್ರೆ ಅವರಿಗೆ ಈಗಲೂ ಈ ಪ್ಯಾರಾಲಿಸಿಸ್ ಅಟ್ಯಾಕ್ ಆದ ಈ ಸ್ಥಿತಿಲಿ ಇರಬೇಕಾದ್ರೂ ಹೆಂಡತಿದೇ ಚಿಂತೆ ಇದೆಯಾ ಇಲ್ಲ ಕಾಯಿಲೆ ಚಿಂತೆ ಇದೆಯಾ? ಹೆಂಡತಿ ಚಿಂತೆಗೆ ಸರ್ ಅದು. ಅಲ್ಲ, ಅದಾಗಿದ್ದು ಹೌದು. ಈಗ ಅಯ್ಯೋ ನಾನು ಓದೋಳ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ಸ್ಥಿತಿಗೆ ಬಂದ್ಬಿಟ್ನಲ್ಲಪ್ಪ ಅಂತ ಅಟ್ಲೀಸ್ಟ್ ಈಗ ಬೇಜಾರು ಇದೆಯಾ ಅದ್ರ ಬಗ್ಗೆ? ಹೆಂಡತಿ ಬಗ್ಗೆನೇ ಯೋಚನೆ ಮಾಡ್ತಾವ್ರ? ಇಲ್ಲ ಸರ್, ಈಗ ಬೇಜಾರಿದೆ ಸರ್. ಈಗ ನಾನು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಮೋಸ ಮಾಡೋದವಳೆ ಅಲ್ಲಿ ಚೆನ್ನಾಗವಳೆ, ನಾನು ಕೊರ್ಗಿ ಯಾಕೆ ಹಿಂಗಾದೆ ಅಂತ. ಅದೇ ಸರ್, ಈಗ ಅವನಿಗೆ ಈಗ ಅರ್ಥ ಆಗ್ಯದ. ನೋಡಿ ಕಾಲ ಹೆಂಗೆ ಪರಿಸ್ಥಿತಿ ಹೋಯ್ತಾಳೆ ಬಿಡು ಅಂದ್ಕೊಂಡು. ಇಲ್ಲ, ಈಗ ನಿಜವಾದ ಪ್ರೀತಿ ಇದ್ದ ಮನುಷ್ಯ ಹಂಗೆ ಒಂದೇ ಸತಿ ಬಿಡೋಕ್ಕಾಗಲ್ಲ, ಮನ್ಸಲ್ಲಿ ಕೊರ್ಗಿ. ಬಟ್ ಈಗೇನು ನಾನು ಯಾಕೆ ಅದನ್ನು ಕೇಳಿದೆ ಅಂದರೆ ಈಗಲೂ ಅದೇ ಕೊರಗಿದ್ರೆ ಈ ಕಾಯಿಲೆ ಸರಿ ಹೋಗಲ್ಲ. ಅದೇ ಹೇಳ್ತೀನಲ್ಲ, ಯಾಕೆ ಆಗ ಕೊರಗಿದ್ರಿಂದ ಈ ಸ್ಥಿತಿಗೆ ಬಂದಿದೆಯಾ, ಈಗ ಕೊರಗಿದ್ರೆ ಮಣ್ಗೋಯ್ತೀಯ ಅಷ್ಟೇ, ಅದೇ ಪರಿಹಾರ ಆಗಲ್ಲ ಅದು. ಹೌದು, ಜೀವ ಇದ್ರೆ ಜೀವನ ಭಿಕ್ಷೆ ಬೇಡ ಆದ್ರೂ ಬದುಕಬಹುದು. ಸರಿ ಆಯ್ತು, ಹೀಗೆ ಪರಪುರುಷನಲ್ಲಿ ಆಸಕ್ತಳಾದ ಒಂದು ಹೆಣ್ಮಗಳನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದು ನಾಗರಾವ್ ಇಟ್ಕೊಂಡಂಗೆ. ನಾಳೆ ಇಬ್ರು ಸೇರಿ ತಲೆ ಮೇಲೆ ಕಲ್ಲೆತ್ತಾಕ ಹೋಗ್ತಿದ್ರಿ, ಏನ್ ಮಾಡ್ತಿದ್ರಿ? ಹಂಗೆ ಮಾಡ್ತಾರೆ ಸರ್. ಜೀವ ಉಳಿದಿದೆ ಅಂದ್ಕೊಳ್ಬೇಕಷ್ಟೇ. ಮರ್ಯಾದೆ ಅದು ಇದು ಆಯ್ತು, ಎಲ್ಲಾರ ಮನೇಲೂ ಏನೋ ಒಂದು ಕತೆಗಳು ಇದ್ದೇ ಇದ್ದಾವ, ಅದು ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ. ಬಟ್ ಏನಂದ್ರೆ ಇದೊಂದು ಮನೇಲಿ ಒಂದು ಅಡುಗೆ ಮಾಡಿಕೊಂಡು ನಿಮ್ಮನ್ನು ಮಗನ್ನು ಒಂಚೂರು ಹಾರೈಕೆ ಮಾಡೋ ಶ್ರೀಮತಿ ಇದ್ದಿದ್ರೆ ಮನೆಯ ಕಳೆಯೇ ಬೇರೆ ಇರ್ತಿತ್ತು. ಬೇರೆ ಒಂದು ಹೆಣ್ಣು ದಿಕ್ಕಿಲ್ಲದ ಮನೆ ಇದೆಯಲ್ಲ, ಶಾಲೆ ಇದೆ, ಅದರಲ್ಲಿ ವಿದ್ಯಾರ್ಥಿಗಳೇ ಇಲ್ಲ ಅಂದಾಗ ಆ ಶಾಲೆ ಹೇಗೆ ಭೂತದ ಮನೆ ಅನ್ಸ್ಕೊಳ್ಳುತ್ತೋ ಹಾಗೆ ಹೆಣ್ಣಿಲ್ಲದ ಮನೆಯಲ್ಲ. ಆದರೆ ಹೆಣ್ಣಿಲ್ಲದ ಮನೆಯಲ್ಲ ಅಂದ್ಕೊಂಡು ಇಂಥ ಹೆಣ್ಣು ತಂದಿಟ್ಕೊಳ್ಳೋದಕ್ಕಿಂತ ಹಿಂಗಿರೋದೇ ಬೆಟರ್ ಅಲ್ವಾ? ಬಟ್ ಆ ಸಮಯದಲ್ಲಿ ದುಃಖ ಆಗಿದೆ. ಬಟ್ ದುರ್ದೈವ ಅದು ಈ ಸ್ಥಿತಿಗೆ ತಲುಪಿದೆ. ಬಟ್ ಡಾಕ್ಟರ್ ಭರವಸೆ ಕೊಟ್ಟಿದ್ದಾರಾ ಪೂರ್ಣ ಸರಿ ಹೋಗುತ್ತೆ ಅಂತ? ಓಡಾಡ್ತಾರೆ. ಬಟ್ ಮತ್ತೆ ಹಳೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇದೆಯಾ? ಆಗ್ಲಿ. ನೋಡಿ, ಈಗ ನಾನು ಹೇಳೋದು ಏನಂದ್ರೆ, ಭಗವಂತ ಈ ಸಮಯದಲ್ಲಿ ಅವರಲ್ಲಿ ಕೆಳಗಡೆ ಬೀಳೋದು ಒಂದೇ, ಮತ್ತೆ ನಿಮಗೆ ಇಲ್ಲೇನೋ ಒಂದು ಪೆನ್ಷನ್ ಇಂಥದ್ದೇನು ಇರೋದ್ರಿಂದ ಬಚಾವಾದ್ರಿ. ಈಗ ಒಂದು ಗೌರ್ಮೆಂಟ್ ಕೆಲಸ ಇಲ್ಲ, ಅಥವಾ ಒಂದು ಪೆನ್ಷನ್ ಇಲ್ಲ, ಅಥವಾ ಏನೂ ದುಡಿಮೆ ಇಲ್ಲ, ಇರೋದು ಮನೆಯಲ್ಲಿ ಶ್ರೀಮತಿನೂ ಇಲ್ಲ, ಅವಳು ತೀರೋ ಹೋಗ್ಬಿಟ್ರು, ಮಗ ಅಪ್ಪ ಇಬ್ಬರೇ ಇದ್ದಾರೆ, ನಿಮ್ಮಂಗೆ ಅವ್ರಿಗೆ ಪೆನ್ಷನ್ನೇ ಬರಲ್ಲ, ಅವ್ರ ಕತೆ ಏನಾಗಬೇಕಿತ್ತು? ನಾನು ಹೇಳೋದು ನಮ್ಮ ಕರ್ಮಗಳನ್ನು ಸವಸ್ತಿಗೆ ನಾವಿಲ್ಲಿ ಬಂದಿದ್ದೀವಿ. ಸವಸಬೇಕು ಅಂದರೆ ಸೊಸೆ ಹಿಂಗೆ ಅನ್ಯಾಯ ಮಾಡಿದ್ದು, ಹೆಂಡತಿ ಅರ್ಧಕ್ಕೆ ಬಿಟ್ಟು ಹೋಗಿದ್ದು, ಮಗನಿಗೆ ಹಿಂಗಾಗಿದ್ದು, ಅವರವ್ರ ಕರ್ಮ ನೋಡಿ. ಇಲ್ಲೆಲ್ಲೂ ನೀವು ನೋವು ಅಂದರೆ ದೈಹಿಕವಾಗಿ ನಿಮಗೇನು ಕಾಯಿಲೆ ಬಂದಿಲ್ಲ, ನಿಮಗೇನು ಆಗಿಲ್ಲ, ಬಟ್ ನಿಮ್ಮವರ ನರಳಾಟ ನಿಮ್ಮ ನರಳಾಟವೂ ಹೌದು ಅಲ್ವಾ? ಹೆಂಡತಿಗೆ ಹಿಂಗಾಗಿದ್ದು, ಸತ್ತಿದ ಹೆಂಡತಿ ಆದರೂ ನೋವು ನಿಮ್ಮದು, ಮಗನಿಗೆ ಹಿಂಗಾಗಿದ್ದಾದ್ರೂ ನೋವು ನಿಮ್ಮದು, ಸೊಸೆ ಹಿಂಗೆ ಹೋಗಿದ್ದಾದ್ರೂ ನೋವು ನಿಮ್ಮದು. ನೋಡಿ, ನಿಮ್ಗೇನು ನಿಮ್ಮ ದೇಹಕ್ಕೇನೂ ಆಗಿಲ್ಲ, ಬಟ್ ಅವ್ರ ದೇಹಕ್ಕಾದ್ರೆ ನಿಮ್ಮ ದೇಹಕ್ಕಾದಂಗೆ ಅದು ಮಮಕಾರ. ಅವರು ಪೆಟ್ಟು ತಿಂದು ನೋವು ಅನುಭವಿಸಿದ್ರೆ ಆ ಪೆಟ್ಟು ತಿಂದಿರೋ ನೋಡಿ ಆ ಮಗನ ನರಳಾಟ ಅಥವಾ ಇದನ್ನೆಲ್ಲ ನೋಡಿ ನೋವು ತಿನ್ನೋರು ಬೇರೆ. ಈಗ ನಿಮ್ಮದು ಸ್ವತಃ ಬಾಣ ಬಂದು ನಿಮಗೆ ನಾಟಿಲ್ಲ, ಬಾಣ ಬಂದು ಮಗನಿಗೆ ನಾಟಿದೆ, ಅದನ್ನ ನೋಡಿ ನೀವು ನರಳಬೇಕಾಗಿದೆ. ಬಟ್ ಇರಲಿ, ಈ ಸಮಯದಲ್ಲಿ ಮಗನಿಗೆ ಧೈರ್ಯ ಹೇಳ್ತಾ ನೋಡಿ, ಎಲ್ಲರೂ ಒಂದು ದಿವಸ ಹೋಗೋದೆ. ನಿಮ್ಮ ಶ್ರೀಮತಿಯವರು ಒಂಚೂರು ಮುಂಚೆ ಹೋಗ್ಯಾರೆ, ನೀವು ಒಂಚೂರು ಲೇಟಾಗಿ ಹೋಗ್ತೀರಾ, ಆಮೇಲೆ ನೀವು ಎಲ್ಲ ಹೋಗೋದೆ. ಆಗ ಹೋಗುವ ಮುಂಚೆ
ಅದೇನಿದೆಯೋ ಪರಮಾತ್ಮ ವಾಸುದೇವ ಇನ್ನೂ ಏನೇನು ಅನುಭವಿಸಬೇಕು ಇದ್ದು ಪೂರ ಮುಗಿಸ್ಕೊಂಡೇ ಹೋಯ್ತೀನಿ. ಹಿಂಗೇನೋ ಆಯಿತು ನಾನು ನೇಣು ಹಾಕೊಂಡ್ಬಿಡ್ತೀನಿ ಇನ್ನೇನೋ ಮಾಡಿಬಿಡ್ತೀನಿ ಅಂದರೆ ನಿಮ್ಮ ಪಾಲಿನ ಅಂದರೆ 5 ಸಬ್ಜೆಕ್ಟು 6 ಸಬ್ಜೆಕ್ಟ್ ಪಾಸ್ ಆದ್ರೇ 10ನೇ ಕ್ಲಾಸಿಂದ 11ನೇ ಕ್ಲಾಸು, ಇಲ್ಲ ನಾನು 6 ಸಬ್ಜೆಕ್ಟ್ ಇದ್ದು 5ರಲ್ಲಿ 99 ತೆಗೆದೆ 1ರಲ್ಲಿ ಮಾತ್ರ ಫೇಲ್ ಆಗಿದ್ದೀನಿ ಅಂದರೆ ನನ್ನ ಮುಂದಕ್ಕೆ ಕಳಿಸಲ್ಲ. ನೀನು 99 ತೆಗೆದೋ 35 ತೆಗೆದೋ 6 ಪಾಸ್ ಆಗಲೇಬೇಕು. ಹಾಗೆ ನಮ್ಮ ಮುಂದಿನ ದಾರಿ ಹೋಗಬೇಕು, ನಾವು ಮುಂದೆ ಇನ್ನೊಂದು ಎತ್ತರಕ್ಕೆ ಹೋಗಬೇಕು ಜನ್ಮತಃ ಅಂದರೆ ನಮ್ಮ ಎಲ್ಲ ಕಷ್ಟ ಅನ್ನೋ ಸಬ್ಜೆಕ್ಟ್ಗಳನ್ನು ಮುಗಿಸಿಯೇ ಹೋಗಬೇಕು. ಅವನು ಕರೆ ಬಂದಾಗ ಅಂತಕನ ದೂತರು ಬಂದು ಕರೆಯುವಾಗ ಯಾವುದೂ ಕೂಡ ನಿಮ್ಮನ್ನು ಕಾಪಾಡುವುದಿಲ್ಲ. ಯಾಕಂದರೆ ಆಯಸ್ಸು ಮುಗಿದು ಹೋದ ಮೇಲೆ ಹೆಂಡತಿ ಮಕ್ಕಳು ಸೊಸೆ ಬಂಧು ಬಳಗ ಮೊಮ್ಮಕ್ಕಳು ಹಣ ಐಶ್ವರ್ಯ ಅಧಿಕಾರ ಇನ್ಫ್ಲೂಯೆನ್ಸು ಕೀರ್ತಿ ಯಾವುದೂ ಕೂಡ ನಮ್ಮನ್ನು ಕಾಪಾಡುವುದಿಲ್ಲ. ಯಾಕಂದರೆ ಋಣ ಮುಗಿದಾಗ ಈ ತೃಣಮಾತ್ರದ ಸಂಪತ್ತುಗಳೆಲ್ಲ ಯಾವುದು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ. ಮಗನಿಗೆ ಈ ಸಮಯದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ಖಂಡಿತ ಇದರಿಂದ ಸುಧಾರಿಸ್ಕೊಳ್ತಾರೆ. ಆದರೆ ಅವರು ಆ ಹೆಣ್ಣಿನ ಬಗ್ಗೆ ದ್ವೇಷನೂ ಇಟ್ಕೊಳ್ಬಾರ್ದು, ಪ್ರೀತಿಯೂ ಇಟ್ಕೊಳ್ಬಾರ್ದು. ಒಂದೇ ನಿಮಿಷ ಒಂದ್ ಸ್ವಲ್ಪ ಮಾತಾಡ್ತೀನಿ ಅಂತ ಸ್ವಲ್ಪ ಮಾತಾಡ್ತಾರೆ. ಕುಡಿ ಕುಡಿ ಕುಡಿ. ನಮಸ್ತೆ ನಮಸ್ತೆ. ನಮಸ್ಕಾರ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಚೆನ್ನಾಗಿದ್ದೀರಾ? ಆಗ್ಲಿ ಆಗ್ಲಿ. ಅಂದ್ರೆ ಒಂದು ಎಷ್ಟು ತಿಂಗಳಾಯ್ತು ಈ ತರ ಆಗಿ? 8 ತಿಂಗಳಾಯ್ತು ಸರ್. 6 ತಿಂಗಳಾಯ್ತು. ಆಗ್ಲಿ ಆಗ್ಲಿ ಆಗ್ಲಿ. ಈಗ ಅಂದ್ರೆ ಸ್ವಲ್ಪ ಎದ್ದು ಓಡಾಡಬಲ್ಲಿರ ಈಗ? ಅಂದ್ರೆ ಮೊದಲಿಗಿಂತ ಈಗ ಬೆಟರ್? ಓಕೆ, ನಾನು ಮತ್ತೆ ರಿಕವರ್ ಆಗೇ ಆಗ್ತೀನಿ ಅಂತ ಭರವಸೆ ಇದೆಯಾ? ಮಾಡ್ತೀನಿ ಸರ್. ಸೂಪರ್ ಸೂಪರ್. ಡಾಕ್ಟರ್ ಅದನ್ನೇ ಹೇಳಿದ್ದಾರೆ, ಆಗ್ತಿ ಕಣೆಯ ಅಂತ ಹೇಳಿದ್ದಾರೆ. ಔಷಧಿ ಅಂದ್ರೆ ಡೈಲಿ ತಗೊಳ್ಳೋದಾ? ಊಟದ ಕತೆ ಏನು? ಹೊರಗಡೆ ತರುತ್ತಾರೆ ಸರ್. ಹೊರಗಡೆನೆ ತರ್ತೀರಾ? ನೋಡಿ, ಇರ್ಲಿ. ಈ ಸಮಯದಲ್ಲಿ ಅಂದ್ರೆ ಹೊರಗಡೆ ಓಡಾಡಿ ಸ್ವಲ್ಪ ಸೂರ್ಯನ ಬಿಸಿಲಲ್ಲಿ ಓಡಾಡ್ಕೊಂಡು ಬರುವಷ್ಟು ಶಕ್ತಿ ಇದೆಯಾ ಈಗ? ಆಗ್ತೀರಿ. ಓಕೆ, ಇದನ್ನು ಮುಗಿಸಿ ಮತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತೀರಾ ಮತ್ತೆ? ಮತ್ತೇನು ಈಕೆ ಬಗ್ಗೆ ಕೊರ್ಗಿ ಈ ತರ ಆಯ್ತಾ? ಹಂಗೆ ಮಾಡ್ತಿದ್ರು ಸರ್. ಈಗಲೂ ಕೊರಗಿ ಅಂದ್ರೆ ಆಕೆ ಬಗ್ಗೆ ಕೊರಗಿದ್ಯೋ, ನೋವು ರೋಗದ ಬಗ್ಗೆ ಕೊರಗಿದ್ಯೋ ಈಗ? ಸರ್ ಎಲ್ಲ ನೋಡಿ, ಈಗ ಆಕೆ ನಿಮ್ಮಂತೆ ಅವಳೊಬ್ಳು ಮನುಷ್ಯಳು, ಅವಳ ಕತೆ ಅದು ಮುಗೀತು. ಆದರೆ ನಿಮ್ಮ ಜೀವದ ಜವಾಬ್ದಾರಿ ನಿಮ್ಮದೇ ಹೊರತು ಅವಳದಲ್ಲ. ಅವಳು ಬಂದು ನಿಮ್ಮನ್ನು ರಕ್ಷಣೆ ಮಾಡಲ್ಲ, ನಿಮ್ಮ ಜೀವನ ನೀವೇ ರಕ್ಷಣೆ ಮಾಡ್ಕೊಳ್ಬೇಕು. ನನ್ಗೆ ಹಸಿವಾದ್ರೆ ಅದು ನನಗೆ ಗೊತ್ತಾಗುತ್ತೆ ಹೊರತು ಅಪ್ಪಂಗೂ ಗೊತ್ತಾಗಲ್ಲ, ಅಮ್ಮನಿಗೂ ಗೊತ್ತಾಗಲ್ಲ. ನನ್ನ ಹಸಿವು ನನಗೆ ಗೊತ್ತಾಗೋದು. ಹಂಗೆ ನನ್ನ ಜೀವ ನನ್ನ ಜವಾಬ್ದಾರಿ. ನೀವು ಹೌದು ನಿಮ್ದೊಂದು, ಯಾಕಂದರೆ ಹೆಂಡತಿ ಮೇಲೆ ನಂಬಿಕೆ ಇಟ್ಟಿದ್ರಿ, ನಿಯತ್ತಾಗಿದ್ರಿ, ಇಲ್ಲ ನನಗೆ ಅವಳು ದೇವತೆ, ನನಗೆ ಅವಳು ಪಂಚಪ್ರಾಣ, ಹೀಗೆ ಹೆಂಡತಿ ಕುರಿತಾದ ಪ್ರೀತಿ ನಂಬಿಕೆಗಳು ಇದ್ದು ಅದಕ್ಕೆ ಪೆಟ್ಟು ಬೀಳ್ತು, ಅವಳು ಬೆನ್ನಿಗೆ ಚೂರಿ ಹಾಕಿದಾಗ ನೋವು ಆಗುತ್ತೆ, ಸಹಜ ಹೌದು. ಆದರೆ ಆ ನೋವಲ್ಲಿ ಕೊರಗಿ ಈ ಥರ ಬದುಕಿ ಬಾಳಬೇಕಾದ ಸಮಯದಲ್ಲಿ ಹಾಸಿಗೆ ಹಿಡಿದಾಗ ಎತ್ತವ್ರಿಗೆ ಏನು ನೋವು ಅಲ್ವೇ ಅದು? ಅವ್ರಿಗೆ ಪಾಪ ನೋಡಿಕೊಂಡು ಅವ್ರಿಗೇನು ನೋವಾಗಿರ್ಬೇಕಲ್ವೇ? ಹಾಗಾಗಿ ನಿಮಗೆ ಹೇಳೋದು, ಎಂಥ 1000 ಹೋಗಲಿ, ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇನ್ನೊಂದು ಮದುವೆ ಆಗಿ ಅವಳು ಬಿಟ್ಟು ಹೋಗಲಿ, ಏನು ತೊಂದರೆ ಇಲ್ಲ. ಎಲ್ಲರನ್ನ ಪ್ರೀತಿಸಿ, ಅಥವಾ ನಿಮ್ಮ ಜೀವನಕ್ಕೆ ನೆಕ್ಸ್ಟ್ ಯಾರು ಬರ್ತಾರೆ ಅವರೊಂದು ರಾಣಿ ಥರ ನೋಡ್ಕೊಳ್ಳಿ. ಆದರೆ ಕಾಲ ಹೆಂಗಾಗಿದೆ ಅಂದರೆ ಯಾರು ಯಾವಾಗ ಹೇಗೆ ಬದಲಾಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಈಗ ಆಯಿತು, ನಾನು ಅಲ್ಲಿ ಹೋಗ್ತೀನಿ, ಅವನ ಜೊತೆ ಹೋಗ್ತೀನಿ ಅಂದವಳನ್ನು ಎಷ್ಟು ದಿನ ನೀವು ಹಗ್ಗ ಹಾಕಿ ಕಟ್ಟಾಕೊಳ್ಬೋದು? ಇಲ್ಲ ಸರ್, ಅವಾಗೆ ಬಿಟ್ಟಿದ್ದೀನಿ ಸರ್. ಹಾಗೆ ಕಟ್ಟಾಕೊಂಡು ನಾವು ಯಾವ ಪ್ರೀತಿನೂ ಅದು, ಯಾಕಂದರೆ ಬೇರೆಯವ್ರ ಹೊಲಕ್ಕೆ ಹೋಗ್ಬಿಟ್ಟತ್ತಪ್ಪ ಅಂತ ಹಸುನೋ ಮೇಕೆನೋ ನಾವು ಕಟ್ಟಾಕ್ಬೋದು. ಮನುಷ್ಯನ ಪ್ರೀತಿಗೋಸ್ಕರ ನಾವು ಕಟ್ಟಾಕ್ಲಿಕ್ಕೆ ಆಗಲ್ಲ, ಅದು ಒಲಿದು ಬರಬೇಕು. ಅವನು ಬಿಟ್ಟಿದ್ದೇನೆ ಸರ್. ಅವನು ಬಿಟ್ಟಿದ್ದೇನೆ ಸರ್. ಓಕೆ, ಈಗ ಅದನ್ನ ಬಿಟ್ಬಿಟ್ಟಿದ್ದೀರಾ ಅಂತ? ನಾನು ಬಿಟ್ಟಿದ್ದೀನಿ ಸರ್, ಅವನು ಬಿಟ್ಟಿದ್ದೇನೆ ಸರ್. ಅವನು ಬಿಟ್ಬಿಟ್ಟಿದ್ದಾನ? ಹಾ ಸರ್. ಓಹೋ, ಈಗ ಮನೇಲಿ ಇದ್ದಾರೆ ಸರ್.
ಆಯಿತು, ಅವ್ರ ಹಣೆ ಬರ ಅವ್ರು ಏನಾದರೂ ಮಾಡ್ಕೊಳ್ಳಿ, ನೀವಂತೂ ಮತ್ತೆ ಆ ವಿಚಾರಕ್ಕೆ ಕೈ ಹಾಕೋದು ಅಥವಾ ಅವ್ರು ಬಂದು ಕೇಳಿದ್ರೆ ಮತ್ತೆ ಸೇರಿಸೋದು ಅವು ಯಾವುದು ಮಾಡಬಾರ್ದು. ಇಲ್ಲ ಸರ್, ಇಲ್ಲ. ನಿಮ್ಮ ಜೀವನ ನನ್ನ ಪ್ರಕಾರ ನೀವು ಇನ್ನೂ ಅದ್ಭುತವಾಗಿ ಬದುಕ್ತೀರಾ, ನಿಮ್ಗೆ ಇನ್ನೂ ಒಳ್ಳೆಯ ಜೀವನ ಇದೆ, ಭರವಸೆ ಇಟ್ಕೊಳ್ಳಿ. ಈ ವಿಜಯದಶಮಿ ಅಥವಾ ಈ ನವರಾತ್ರಿಯ ಸಮಯದಲ್ಲಿ ನಾನು ಉಚ್ಚಾರ ಮಾಡ್ತಾ ಇದ್ದೀನಿ ಅಥವಾ ನಾನು ನಿಮಗೆ ಹಾರೈಸ್ತೀನಿ, ನಿಮ್ಮ ಬದುಕು ಬೇಗ ಸುಧಾರಣೆ ಆಗುತ್ತೆ, ಮತ್ತೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ, ಮತ್ತೆ ದುಡಿಮೆ ಮಾಡ್ತೀರಾ, ನಿಮ್ಮ ತಂದೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ. ಆದರೆ ಈ ಹೆಣ್ಣಿನ ಆಯ್ಕೆ ವಿಚಾರ ಬಂದಾಗ ತುಂಬ ಎಚ್ಚರವಾಗಿರಿ. ಯಾಕೆ ಇನ್ನೊಂದು ಆಗಿ ನಾನು ಬೇಡ ಅನ್ನಲ್ಲ, ಆದರೆ ಅಯ್ಯೋ ತಡಿಯಪ್ಪ ನಾನು ಇನ್ನೊಂದು ಆಗೋಣ ಅನ್ನೋ ಆ ಥರದಲ್ಲಿ ತಪ್ಪು ಆಯ್ಕೆಗಳು ಮಾಡಿಬಿಟ್ರೆ ಮತ್ತೆ ಇಲ್ಲಿಗೆ ಬಂದು ನಿಲ್ತೀರಾ. ನನಗಿಲ್ಲ ಸರ್, ಯಾವುದು ಮಾಡೋಕ್ಕೆ ಇಲ್ಲ ಸರ್ ನನಗೆ. ಆಯಿತು, ಈಗೇನು ನಿಮ್ಗೆ ಹಂಗೆ ಅನಿಸ್ಬೋದು, ಬಟ್ ಮುಂದೆ ಇನ್ನೊಂದು ಸ್ವಲ್ಪ ಸಮಯ ತಗೊಳ್ಳಿ. ಮೊದಲು ಇದರಿಂದ ಕಾಯಿಲೆ, ದೇಹ ಆರೋಗ್ಯವಾಗಿದ್ದರೆ ಏನು ಬಂದರೂ ಯಾವುದು ಬಂದರೂ ಎದುರಿಸಬಹುದು. ದೈಹಿಕವಾಗಿ ನೀವು ಇಷ್ಟು ಕುಗ್ಗಿ ಇಷ್ಟು ದುರ್ಬಲರಾದರೆ ಯಾರು ಬಂದು ಯಾರೂ ಉಳಿಯಲ್ಲ ನಿಮ್ಮ ಬದುಕಲ್ಲಿ, ಅಲ್ವಾ? ಅಂದರೆ ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ದೇಹ ದುರ್ಬಲವಾಗಿ ದುಡಿಮೆ ಇಲ್ಲ, ಆರೋಗ್ಯ ಇಲ್ಲ, ಅಥವಾ ಭರವಸೆ ಇಲ್ಲ, ಮುಖದ ಮೇಲೊಂದು ನಗು ಇಲ್ಲ, ಅಥವಾ ಒಂದು ಯಾವುದೇ ರೀತಿಯಲ್ಲಿ ಬದುಕಿ ಕಳೆನೇ ಇಲ್ಲ ಅಂದಾಗ ಯಾರು ನಮ್ಮನ್ನು ಮೂಸು ನೋಡಲ್ಲ. ಅದಕ್ಕೆ ಈಗ ಮದುವೆ ಅದು ಇದು ಎಲ್ಲ ಬಿಟ್ಬಿಡಿ. ನಿಮ್ಮ ತಂದೆನೇ ನಿಮಗೆ ದೇವರು. ಮೊದಲಿದ್ದಿನಿಂದ ರಿಕವರ್ ಆಗಿ ಹೊರಗಡೆ ಬಂದು ಜಗತ್ತು ನೋಡಿ ವಿಶಾಲವಾಗಿದೆ, ತುಂಬ ಒಳ್ಳೆ ಜೀವನ ಮಾಡಲಿಕ್ಕಿಲ್ಲ ಅವಕಾಶ ಇದೆ. ಆದರೆ ಹಿಂಗೆ ಹೋಗ್ಬಿಟ್ಲು, ನನಗೆ ಮರ್ಯಾದೆ ಏನಾಯಿತು, ಅದೇನಾಯಿತು, ಇದೇನಾಯಿತು. ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳೇ ಎಂತೆಂಥ ಹೊಲಸು ಕೆಲಸ ಮಾಡಿ ಬದುಕ್ತಿಲ್ವೇ, ಅಲ್ವಾ? ಹಂಗಂತ ನಾವು ಮಾಡಬೇಕು ಅಂತ ಅಲ್ಲ, ತಿದ್ದುಕೊಳ್ಳಿಕ್ಕೆ ಎಲ್ರಿಗೂ ಒಂದು ಅವಕಾಶ ಕೊಡುತ್ತೆ ಪ್ರಕೃತಿ. ಹಾಗಾಗಿ ಈ ಸಾರಿ ಲಕ್ವ ಅಥವಾ ಇಂಥದ್ದೇನೋ ಆಗಿ ಹೆಂಗೋ ಬದುಕಿ ಮತ್ತೆ ಸುಧಾರಿಸ್ಕೊಂಡಿದ್ದೀರಾ. ಆದರೆ ಮತ್ತೆ ಇಂಥ ಅವಕಾಶ ಸಿಗುತ್ತೆ ಅಂತ ಇಲ್ಲ, ಒಂದೇ ಸತಿ ಕಳಿಸ್ಬಿಡುತ್ತೆ. ಎಷ್ಟು ಜನಕ್ಕೆ ಈ ರೀತಿಯಾಗಿ ಮತ್ತೆ ರಿಕವರ್ ಆಗುತ್ತಾರೆ? ಎಲ್ಲೋ ಕೆಲವೇ ಜನ, ಹೌದಲ್ವಾ? ಅಂಥದ್ರಲ್ಲಿ ಬದುಕು ನಿಮಗೆ ಸ್ವಲ್ಪ ಅವಕಾಶ ಕೊಟ್ಟಿದೆ ಅಪ್ಪ. ಈ ಹೆಂಡತಿ ಅದು ಇದು ಇದೆಲ್ಲದಕ್ಕಿಂತ ಜೀವ ಮುಖ್ಯನಪ್ಪ. ಇದನ್ನು ಉಳಿಸ್ಕೊಂಡ್ರೆ ನಿನಗೆ ಮುಂದೆ ಒಳ್ಳೇದು ಬಂದರೂ ಕೆಟ್ಟದ್ದು ಬಂದರೂ ಎದುರಿಸ್ಲಿಕ್ಕೆ ದೇಹದಲ್ಲಿ ತಾಕತ್ತು ಶಕ್ತಿ ಇರಬೇಕು. ನಾಳೆನೇ ಯಾವುದೋ ಒಳ್ಳೆ ಮನೆತನದಿಂದ ಸಂಬಂಧ ಬಂತು ಅಂದ್ಕೊಳ್ಳಿ, ಬಂತು, ಆದರೆ ನಿಮಗೆ ನೋಡಿದ್ರೆ ಇಲ್ಲಿ ದುರ್ಬಲರಾಗಿ ಮೂಲೆ ಹಿಡ್ದಿದ್ದೀರಾ. ಈಗ ಏನು ಬಂದರೆ ಏನು ಮಾಡ್ಕೊಳಂಗಿದ್ದೀರಾ? ಹಾಗಾಗಿ ಆಯಿತು, ನಿಮ್ಮ ನೋವು ನನಗೆ ಅಥವಾ ಹಿಂದೆ ಏನಾಯಿತು ನನಗೆ ಅದ್ರಿಗೆ ಅರಿವಿದೆ. ಆದರೆ ನೀವು ಅವ್ರಿಗೇನೂ ತೊಂದರೆ ಕೊಡದೆ ಅವರು ಹೋಗಿದ್ದನ್ನು ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಜೀವನ ಮಾಡ್ತಿದ್ರೆ ಅದು ನಿಮ್ಮ ದೊಡ್ಡತನ. ಯಾಕಂದರೆ ಇವತ್ತಿನ ಕಾಲಕ್ಕೆ ಹಿಂಗೆ ಕೆಟ್ಟ ದಾರಿ ತುಳಿದ ಹೆಂಡತಿಯನ್ನು ವಾಡ್ದು ಕೊಂದು ಏನೇನೋ ಮಾಡೋ ಗಣಸರು ಇದ್ದಾರೆ, ಹೌದಲ್ಲ? ಹಂಗೇನೋ ಮಾಡಿದರೆ ಅಬ್ಬಬ್ಬ ಅಂದರೆ ಜೈಲಲ್ಲಿ ಇರ್ತಿದ್ರಿ, ಇನ್ನೇನು ಮಾಡೋಕ್ಕಾಗ್ತಿರ್ಲಿಲ್ಲ, ಅಲ್ವೇ? ಆಯಿತು, ಅವ್ರವ್ರ ದಾರಿ ಬಿಟ್ಬಿಡೋಣ. ಯಾಕಂದರೆ ಹಗ್ಗ ಹಾಕ್ಕೊಂಡು ಕಟ್ಟ ಹಾಕ್ಕೊಂಡು ಸದಾ ನಾವು ಸೊಂಟಕ್ಕೆ ಕಟ್ಟಿಕೊಂಡು ಎಲ್ಲೋ ಹೋಗ್ಬಿಡ್ತಾಳೆ ಅನ್ನೋ ಭಯದಲ್ಲೇ ಬದುಕೋದಾದ್ರೆ ಅದು ನಿಜವಾದ ಪ್ರೀತಿ ಅಲ್ಲ. ನೋಡಿ, ಪಂಜರದಿಂದ ಹೊರಗಡೆ ಪಕ್ಷಿಯನ್ನು ಬಿಟ್ಟಾಗಲೂ ಅದು ಬಂದು ನಿಮ್ಮ ಹೆಗಲ ಮೇಲೆ ಕೂತ್ಕೊಂಡ್ರೆ ಅದು ನಿಮ್ಮದು ಅಂತ ಅನ್ಬೋದು. ಪಂಜರದ ಬಾಗಿಲು ತೆಗೆದ ತಕ್ಷಣ ಹಾರ್ಕೊಂಡು ಹೋಗ್ಬಿಡ್ತು ಅಂದಾಗ ಅದರ ಅರ್ಥ ಒಳಗಡೆ ಬಾಗಿಲು ತೆಗೀಲಿ ಅಂತ ಕಾಯ್ತಾ ಇತ್ತೆ ಹೊರತು ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಅದು ಪಂಜರದಲ್ಲಿ ಇರಲಿಲ್ಲ ಅಂತ ಅರ್ಥ. ಹಂಗೆ ಬಾಗಿಲು ತೆಗೆದ್ರಿ, ಅದು ಹಾರು ಹೋಯ್ತು, ಅದರ ಅರ್ಥ ಅದಕ್ಕೆ ಅಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲದೆ ಇರೋರನ್ನ ಅಲ್ಲಿ ಇಟ್ಕೊಂಡ್ರೆ ನಿಮ್ಮ ಬದುಕು ಭಾರ, ಅವ್ರ ಬದುಕು ಭಾರ. ಆಯಿತು, ಎಲ್ಲ ಒಳ್ಳೇದಾಗುತ್ತೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಕೆ ಬಗ್ಗೆ ಯೋಚನೆ ಮಾಡೋದು. ಈಗ ನೋಡಿ, ಒಂದು ಹೇಳ್ತೀನಿ, ಈ ರೀತಿ ಒಂದು ಮನೆಯನ್ನು ಹಾಳು ಮಾಡಿ ನಾನು ಇನ್ನೊಬ್ಬನ ಹಿಂದೆ ಹೋಗ್ತೀನಿ ಹಿಂಗೆ ಹೋದವ್ರು ಯಾರೂ ಉದ್ಧಾರ ಆಗಿಲ್ಲ, ಅದು ಬೇರೆ ವಿಚಾರ. ಅದು ಈಗ ಆಕೆದೇ ತಗೊಳ್ಳಿ, ಅವನು ಬಿಟ್ಟ, ನೀವು ಬಿಟ್ರೆ ನೀವಷ್ಟೇ ಅಲ್ಲ, ಇನ್ನು ಯಾರೇ ಆಕೆಯನ್ನು ಸ್ವೀಕರಿಸಿದ್ರು ಬಹುಶಃ ದೇಹದ ಕಾರಣಕ್ಕೆ ಸ್ವೀಕರಿಸ್ಬೋದಷ್ಟೇ. ಬದುಕಿನುದ್ದಕ್ಕೂ ಸಂಗಾತಿಯಾಗಿ ಕಷ್ಟ ಸುಖಕ್ಕೆ ನೆರವಾಗ್ಲಿಕ್ಕೆ ಯಾವನೂ ಬರಲ್ಲ. ಹೆಣ್ಮಕ್ಳು ಇದನ್ನ ಅರ್ಥ ಮಾಡಿಕೊಂಡ್ರೆ ಗಂಡನೇ ಸರ್ವಸ್ವ, ಗಂಡನೇ ಪತಿಯೇ ಪರಮೇಶ್ವರ ಅಂದುಕೊಳ್ಳೋದು ಆ ಕಾರಣಕ್ಕೆ. ಯಾಕೆ ಕಷ್ಟ ಆದರೂ ಸುಖ ಆದರೂ ನನ್ನ ಕಷ್ಟಕ್ಕೆ ಇವನೇನಪ್ಪ, ಹೊರಗಡವ್ರು ಯಾರು ಬಂದರೂ ದೇಹಕ್ಕೆ 3 ನಿಮಿಷ ಜೊತೆ ಇರ್ಬೋದಷ್ಟೇ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರು ಈಗ ಅವನು ಬಿಟ್ಟು ಹೋದ, ಯಾಕಂದ್ರೆ ಅವನಿಗೆ ಮುಗೀತು ಅವನ ಕೆಲಸ.
ಇಷ್ಟೇ ಜೀವನ. ಹಾಗಾಗಿ ಸದ್ಯಕ್ಕೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾರೂ ನಿಮಗೆ ಮೋಸ ಮಾಡಿಲ್ಲ, ಅವ್ರವರೇ ಮೋಸ ಮಾಡ್ಕೊಂಡವ್ರೆ, ನಿಮಗೇನು ಅವ್ರು ಮೋಸ ಮಾಡಿಲ್ಲ. ಗೊತ್ತಲ್ಲ, ಯಾರು ಬಂದವ್ರು ಬೀದಿಗೆ ಅವ್ರ ಭಗವಂತ ನೋಡ್ಕೊಳ್ತಾನೆ. ಆಯಿತು. ನಿಮ್ಮ ತಂದೆ ನನಗೆ ಬಹಳ ಖುಷಿ ಏನಂದರೆ ಪಾಪ ನೋಡಿ ಈ ಸಮಯದಲ್ಲಿ ಅವ್ರ ಮನಸ್ಸಲ್ಲಿ ನೋವಿದೆ, ಆದರೆ ನಿಮ್ಮ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ. ಈಗ ಅವ್ರಿಗೇನು ಮೆರೆದು ಕುಡಿದು ಓಡಾಡಿ ಮಜಾ ಮಾಡೋ ವಯಸ್ಸು ಅಲ್ಲ, ಅದು ಅವ್ರಿಗೆ ಬೇಕಾಗೂ ಇಲ್ಲ. ಈ ಸಮಯದಲ್ಲಿ ಏನು ಮಗನ ಬದುಕು ಹಿಂಗಾಯ್ತಲ್ಲ ಅನ್ನೋ ದುಃಖ ಇರುತ್ತೆ ಅವ್ರಿಗೆ. ಆಯಿತು, ಬೇಗ ಸುಧಾರಿಸ್ಕೊಳ್ಳಿ. ನನ್ನ ಪ್ರಾರ್ಥನೆ, ನನ್ನ ಕೃಷ್ಣನಲ್ಲಿ ನಾನು ಪ್ರಾರ್ಥಿಸ್ತೀನಿ, ನಿಮಗೆ ಬೇಗ ಸಹಜ ಸ್ಥಿತಿಗೆ ಬಂದು ಮತ್ತೆ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳುವಂತಾಗಲಿ, ನಿಮ್ಮ ಜೀವನವನ್ನು ಯಾರ ಸಹಾಯವೂ ಇಲ್ದಂಗೆ ನೀವು ನಡೆಸುವಂತಾಗಲಿ. ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ಕಾಲ ಬರುತ್ತೆ, ಒಳ್ಳೆಯದಾಗುತ್ತೆ, ಭರವಸೆ ಇಟ್ಕೊಳ್ಳಿ. ನಾಳೆನೇ ಎಲ್ಲವೂ ಸರಿ ಹೋಗಬೇಕು ಅಂತ ಅಂದುಕೊಳ್ಳಬೇಡಿ, ಸಮಯ ತಗೊಳ್ಳುತ್ತೆ. ಆದರೆ ತಾಳ್ಮೆ ಇರಲಿ. ಅವರಿವರು ಎಲ್ಲ ಮುಂದೆ ಹೋಗ್ತಿದ್ದಾರೆ, ಗೆಲ್ತಿದ್ದಾರೆ, ನಿಮ್ಮ ಜೊತೆ ಆಡಿದವರು ಬೆಳೆದವರು ಎಲ್ಲ ಮುಂದೆ ಹೋಗ್ತವ್ರು, ನಾನು ಇಲ್ಲೇ ಇದ್ದೀನಿ ಅಂತ ಅಂದುಕೊಳ್ಳಬೇಡಿ. ಮೊಲದ ಕತೆ ಕೇಳಿದ್ರೆ ಮೊಲ ಬೇಗನೆ ಹೋಯ್ತು, ಹೌದು, ಆದ್ರೆ ಅಲ್ಲೆಲ್ಲೋ ಮಲ್ಕೊಂಡ್ಬಿಡ್ತು. ನಿಧಾನಕ್ಕೆ ಬರುತ್ತೆ, ಅಷ್ಟೊತ್ತು ನಿದ್ದೆ ಮಾಡೋಣ ಅಂತ. ಮೊಲ ರನ್ನಿಂಗ್ ರೇಸಿ ಬಿದ್ದಿದ್ವಲ್ಲ, ಗೊತ್ತಲ್ಲ. ಮೊಲದ ಮುಂದೆ ಹೆಂಗ್ ಗೆಲ್ಲೋಗಿ ಸಾಧ್ಯ? ಮೊಲ ನೋಡಿದ್ರೆ ಗರಗರ ಪಡ 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 ಪಡ್ಕೊಂಡು ಓಡ್ಬಿಡುತ್ತೆ, ನಿಧಾನಕ್ಕೆ ತೆವಳ್ಕೊಂಡು ಓಡುತ್ತೆ. ಮೊಲ ಅಂದ್ಕೊಳ್ತು, ಅಯ್ಯೋ ಬರೋ ಅಷ್ಟೊತ್ತು ನಾನು ನಿದ್ದೆ ಮಾಡಿ ಎದ್ದೇಳ್ಬೋದು ಅಂತ ಬರ್ಲಿ ಅಂದ್ಕೊಂಡು ಅಷ್ಟು ದೂರ ಓಡಲ್ಲೆಲ್ಲೋ ಮಲ್ಕೊಂಡು ನಿದ್ದೆ ಹೋಯ್ತು. ಹೋಗಿ ಗುರಿ ಮುಟ್ಟಿತು. ಹಂಗೆ ನಿಮ್ಮ ಗುರಿಯನ್ನು ನೀವು ನಿಧಾನಕ್ಕಾದರೂ ರೀತಿ ಮುಟ್ಟುತ್ತೀರಾ. ಆದರೆ ಬದುಕಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಜೊತೆ ಓದ್ದವರು ಆಡದವರು ಬೆಳೆದವರೆಲ್ಲ ಬೇಗ ಉದ್ಧಾರ ಆಗ್ತವ್ರೆ, ಗೆಲ್ತವ್ರೆ, ಹೆಂಡ್ರ ಮಕ್ಳ ಜೊತೆ ಚೆನ್ನಾಗವ್ರೆ, ಅಯ್ಯೋ ನಮ್ಮ ಬದುಕು ಯಾಕಪ್ಪ ಹಿಂಗಾಗ್ಬಿಡ್ತು ಅಂತ ಅನಿಸುತ್ತೆ. ಬಟ್ ಅವ್ರ ಪಾಲಿಂದ ಅವ್ರಿಗೆ, ನಿನ್ನ ಪಾಲಿಂದ ನಿಮಗೆ. ನಾಳೆ ಅವ್ರ ಬದುಕಲ್ಲಿ ಏನೋ ಕೆಟ್ಟದ್ದು ಬರೋದಿರುತ್ತೆ, ಅದನ್ನು ನೀವು ತಗೊಳೋಕ್ಕಾಗಲ್ಲ. ಅಥವಾ ಇವತ್ತು ನಿಮ್ಮ ಕೆಟ್ಟದ್ದೇನಿದೆ ಅದನ್ನು ಅವ್ರು ತಗೊಳೋಕ್ಕಾಗಲ್ಲ. ಅಬ್ಬಬ್ಬ ಅಂದ್ರೆ ಅಯ್ಯೋ ಪಾಪ ಅಂತ ಒಂದೆರಡನಿ ಕಣ್ಣೀರು ಸುರಿಸ್ಬೋದೇ ಹೊರತು ಯಾರ ಕರ್ಮವನ್ನು ಯಾರೂ ತಗೊಳೋಕ್ಕಾಗಲ್ಲ. ಇರಲಿ, ಚೆನ್ನಾಗಿ ಊಟ ಮಾಡಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಔಷಧಿ ಟೈಮಿಗೆ ತಗೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರಲಿ. ಒಳ್ಳೆಯದಾಗುತ್ತೆ. ಒಳ್ಳೆ ಸಂಬಂಧಗಳು ಬಂದರೆ ಮುಂದೆ ಇದೆಲ್ಲ ರಿಕವರ್ ಆಗಿ ಒಂದು ಕೆಲಸ ಹುಡುಕೊಂಡು ದುಡಿಮೆ ಶುರು ಮಾಡಿ ಆಮೇಲೆ ನೋಡಿ. ಏನೀಗ ಎಷ್ಟು ವರ್ಷ ನಿಮಗೆ? ನನಗೆ 37. 37? ಓಹೋ ಓಕೆ. ಆಯಿತು. ಈಗ ಇರೋದು ಬೇಗ ರಿಕವರ್ ಆಗಬೇಕು ಅಂದರೆ ನಿಧಾನಕ್ಕೆ ಮೊದಲು ಸಹಜ ಸ್ಥಿತಿಗೆ ಬರಬೇಕು, ಒಂದು ಕೆಲಸ ಹಿಡಿಬೇಕು, ದುಡಿಮೆ ಶುರು ಆಗಬೇಕು. ಮಿಕ್ಕಿದ್ದೆಲ್ಲ ಸಮಸ್ಯೆಗಳು ಆಮೇಲೆ ಕಸವಾಗ್ತವೆ. ದುಡಿಮೆ ಇಲ್ಲ, ಕೆಲಸ ಇಲ್ಲ ಅಂದರೆ ಚಿಕ್ಕ ಸಮಸ್ಯೆಗಳೆಲ್ಲ ದೊಡ್ಡ ಬೆಟ್ಟ ಥರ ಕಾಣಕ್ಕೆ ಶುರುವಾಯ್ತವೆ. ಆರೋಗ್ಯ ಕಾಪಾಡಿಕೊಳ್ಳಿ. ಯಾವ್ರ ಬಗ್ಗೆನೂ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಜೀವ ಮುಖ್ಯ, ಯಾವುದೇ ಇರಲಿ, ಆಯಿತಾ? ಎಂಥದ್ದೇ ಇರಲಿ, ಜಗತ್ತಲ್ಲಿ ಜೀವಕ್ಕಿಂತ ಬೆಲೆ ಬಾಳುವಂಥದ್ದು ಏನೂ ಇಲ್ಲ. ಜೀವ ಇದ್ರೇನೆ ಡೂಪ್ಲೆಕ್ಸ್ ಮನೆ, ಜೀವ ಇದ್ರೇನೆ ದೊಡ್ಡ ಕಾರು, ಬಂಗ್ಲೆ, ಅದು ಇದು. ಅವನೇ ಇಲ್ಲ ಅಂದರೆ ಇವನ್ನೆಲ್ಲ ತಂಡೇನು ಮಾಡಬೇಕು? ಹಂಗೆ ಯಾರಿಗೋ ಹೊರಗಿ ಪವಿತ್ರವಾದ ಜೀವ ಹಾಳು ಮಾಡಿಕೊಳ್ಬೇಡಿ. ಒಳ್ಳೇದಾಗ್ಲಿ, ನಿಮಗೆ ಶುಭವಾಗಲಿ. ನೋಡಿ ಕತೆ, ಪಾಪ ಪ್ರಾಮಾಣಿಕವಾಗಿ ಪ್ರೀತಿ ಮಾಡೋರಿಗೆ ಯಾಕೆ ಈ ಶಿಕ್ಷೆ ಕೊಡ್ತಾನೆ ಭಗವಂತ ಅಂತ ನನಗೂ ತುಂಬ ಸರಿ ಅನಿಸುತ್ತೆ. ಬಹುಶಃ ಈತ ಕೂಡ ಯಾವುದೋ ಒಂದು ಕೆಟ್ಟ ಸಂಬಂಧ ಇಟ್ಟುಕೊಂಡು ಸುಖದ ಆಸೆಗೆ ಬೇರೆ ಯಾವುದೋ ಮಾರ್ಗ ಹುಡುಕೊಂಡಿದ್ರೆ ಹೋದ್ರೂ ಹೋಯ್ತಾಳ ಬಿಡು ಅಂತ ಇರ್ತಿದ್ರೋ ಏನೋ. ಮದುವೆ ಆಯಿತು, ಮದುವೆ ಆದಮೇಲೂ ನನ್ನ ಹೆಂಡತಿ ಏನೋ ಓದಿ ಮಣ್ಣೋರ್ಲಿ, ನನ್ನ ಹೆಂಡತಿ ಏನೋ ದೊಡ್ಡ ಉದ್ಧಾರ ಆಗಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಅಲ್ಲಿ ಯಾವುದೋ ಹುಡುಗನ ಸವಾಸಕ್ಕೆ ಬಿದ್ದು ನನಗೆ ಗಣ್ಯ ಬೇಡ ಅನ್ನೋ ಕಾಲ ಬಂತು ಅಂದಾಗ ಮತ್ತೆ ಯಾರ ಮೇಲೆ ನಂಬಿಕೆ ಇಡೋದು? ನಾನು ಅದಕ್ಕೆ ಆಗಲೇ ಹೇಳಿದೆ, ಇಂಥದ್ದೇನೋ ಒಂದು ಊರಲ್ಲಿ ಒಬ್ಬರು ಮನೇಲಿ ನಡೀತು ಅಂದಾಗ ಬೇರೆ ಎಲ್ಲ ನಿಜವಾಗ್ಲೂ ಓದೋ ಆಸಕ್ತಿ, ಸಾಧಿಸೋ ಆಸಕ್ತಿ ಇಟ್ಕೊಂಡ್ರೆ ಹೆಣ್ಣುಮಕ್ಳ ಮೇಲೂ ಅನುಮಾನ ಪಡ್ತಾರೆ. ದಯವಿಟ್ಟು ಹೇಳ್ತೀನಿ, ಮದುವೆಗೆ ಮುಂಚೆ ನಿಮಗೆ ಇನ್ನೂ 30 ವರ್ಷದ ತಕ್ಕ ಮದುವೆ ಆಗಲಿಕ್ಕೆ ಇಷ್ಟ ಇಲ್ವಾ?
ಮದುವೆಗೆ ಮುಂಚೆನೇ ಹಠ ಮಾಡಿಬಿಡಿ. ಆದರೆ ಮದುವೆ ಆದಮೇಲೆ ಇಂಥವನ್ನೆಲ್ಲ ಮಾಡಿ ಒಂದು ಮನೆ ಹಾಳು ಮಾಡಬೇಡಿ. ಈಗ ನೋಡಿ, ಆ ಹುಡುಗನೂ ಬಿಟ್ಟೋಗೇನೆ. ಇಷ್ಟೇ. ಇಂಥದ್ದೇನು ಆದಾಗ ಹೊರಗಡೆ ಪುರುಷ ನಿಮಗೆ ಒಂದು ರಾತ್ರಿಗೆ ಆಶ್ರಯ ಕೊಡ್ಬೋದು, ಜೀವನ ಪೂರ್ತಿ ಯಾವನೂ ಕೊಡಲ್ಲ. ಆಯಿತು, ತಪ್ಪುಗಳು ಆಯ್ತವೆ, ತಿದ್ಕೊಳ್ಬೇಕಲ್ಲ. ಕಾಲೇಜ್ಗೆ ಹೋದ್ರಿ, ಯಾರ ಮೇಲೂ ಆಸೆ ಹುಟ್ಟಿತು, ಕೆಲವು ತಪ್ಪುಗಳಾದೋ ತಿದ್ದುಕೊಳ್ಳಿ. ಈಗ ಮೊದಲನೇ ಕಾಲರು ಒಂದು ಹೆಣ್ಮಗಳು ಹೇಳಿದ್ರು, ಗುರುಗಳೇ ನಾನೆಲ್ಲೋ ಸ್ವಲ್ಪ ತಪ್ಪು ದಾರಿಗೆ ಹೋಗ್ತಾ ಇದ್ದೆ, ನಿಮ್ಮ ಕಾರ್ಯಕ್ರಮ ನೋಡಿ ನಾನು ಅಯ್ಯೋಯ್ಯಪ್ಪ ಇಷ್ಟೆಲ್ಲ ದುಃಖ ಅನುಭವಿಸ್ಬೇಕಾಗುತ್ತೆ ಮುಂದೆ, ಬೇಡವೇ ಬೇಡ ಅಂತ ನಾನು ತಿದ್ದುಕೊಂಡೆ ಅಂತ. ಹಿಂಗೆ ಮದುವೆ ಆದಮೇಲೆ ಮದುವೆಗೆ ಮುಂಚೆ ಅಪ್ಪ ಅಮ್ಮನೇ ಸರಿಗೆ ನಿಮ್ಮನ್ನು ಎಷ್ಟೋ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸಲ್ಲ. ಯಾಕೆ? ಇಂಥದ್ದೇನೋ ಕಾರಣ. ಎಲ್ಲಿ ನಮ್ಮ ಮರ್ಯಾದೆ ಹಾಳು ಮಾಡಿಬಿಡ್ತಾಳೋ ಅಂತ. ಅಂಥದ್ರಲ್ಲಿ ಮದುವೆ ಆದ ಮೇಲೂ ಕಳಿಸಿದ್ದಾನೆ ಅಂದರೆ ನೀವು ಎಷ್ಟು ನಿಯತ್ತಾಗಿರ್ಬೇಕಲ್ವೇ? ಹಿಂಗೆ ಮಾಡೋದು ಒಳ್ಳೇದಲ್ದ್ರಬ್ಬ. ಈಗ ನೋಡಿ, ಆ ಹುಡುಗನು ಕೈ ಬಿಟ್ಟವನೇ, ಆ ಹುಡುಗನು ಅರ್ಧಕ್ಕೆ ಬಿಟ್ಟು ಹೋದ. ಪಾಪ ನೋಡಿ, ಇವರು ಕೊರಗಿ ಪ್ಯಾರಾಲಿಸಿಸ್ ಆಗಿದೆ, ಲಕ್ವ ಹೊಡೆದಿದೆ. ಓ ವಿಚಿತ್ರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾರ್ಯಕ್ರಮ ನೋಡ್ತಾ ಇರೋರು ನಿಮ್ಮವ್ರಿಗೂ ಹೇಳಿ, ಒಂದು ಮದುವೆ ಅನ್ನೋದು ನಿರ್ಧಾರ ಆಗೋ ಸಮಯದಲ್ಲಿ ಎಚ್ಚರವಾಗಿರಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಂತೂ. ಈಗ ಹುಡುಗರು ನಿಮಗಿಂತ ಒಂದು 5 ರಿಂದ 6, 7, 8 ವಯಸ್ಸು ದೊಡ್ಡವರು ಇರ್ತಾರೆ, ಅವರು ಕಷ್ಟಪಟ್ಟಿರ್ತಾರೆ, ಓದಿರ್ತಾರೆ, ಅಥವಾ ಕೆಲಸ ಮಾಡಿರ್ತಾರೆ, ಮನೆ ಕಟ್ಸಿರ್ತಾರೆ, ಅಥವಾ ಈ ಥರ ಇದೇನೋ ಬೆಳೆದು ಬಂದು ಬದುಕಿರ್ತಾರೆ. ನಿಮ್ಮನ್ನೇ ಸರ್ವಸ್ವ ಅಂದುಕೊಂಡು ನಿಮ್ಮನ್ನು ಬದುಕಿನೊಳಗಡೆ ಕರ್ಕೊಂಡಾಗ ನಿಮ್ಮಿಂದ ಅವರಿಗೆ ಒಂಚೂರು ನೆಮ್ಮದಿ, ಖುಷಿ, ಸುಖ, ಸಂತೋಷ ಬೇಕಿರುತ್ತೆ. ಆ ಥರ ಇರಬೇಕು. ಇಲ್ಲಾಂದರೆ ಮದುವೆ ಆಗಬಾರ್ದು. ದೇವ್ರು ಒಳ್ಳೇದು ಮಾಡಲಿ, ಶುಭವಾಗಲಿ.